ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನು ಹೇಳಿದರು? ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಯಾ ಅನಾದಿಸಿದ್ಧ ಸರ್ವಜೀವೇಶು ನಿತ್ಯಾ ಸಾ ಕಾರಣಂ ಪ್ರಥಮಂ. ದ್ವಿತೀಯಂತೂ ಪ್ರಥಮಂತೂ ಅದು, ದ್ವಿತೀಯಂ ಅನಾದಿಕರ್ಮೈವ ತಥಾ ತೃತೀಯಃ ಜೀವಪ್ರಯತ್ನಃ ಪೌರುಷಾಖ್ಯ ತದೇತತ್ರಯಂ ವಿಷ್ಣೋರ್ವಶಗಂ ಸರ್ವದೈವ. ಅತ್ಯಂತ ಯಾವುದೇ ಒಂದು ಫಲಕ್ಕೆ ಮುಖ್ಯ ಕಾರಣ ಮೊದಲು ಸ್ವಭಾವ, ಅದಕ್ಕೆ ಯೋಗ್ಯತಾ ಅಂತ ಹೆಸರು, ಹಠ ಅಂತ ಹೆಸರು, ಅನಾದಿ ಮತ್ತು ನಿತ್ಯ ಸರ್ವಜೀವರಲ್ಲೂ ಇದೆ, ಅದು ಪ್ರಥಮ. ದ್ವಿತೀಯಂ ಅನಾದಿ ಕರ್ಮ ಇವ, ಎರಡನೆಯ ಕಾರಣ ಅನಾದಿ ಕಾಲದಿಂದ ಮಾಡಿರತಕ್ಕಂಥ ಕರ್ಮ. ಕರ್ಮ ಯಾವಾಗಲೂ ಹೇಗಿರುತ್ತೆ? ಸ್ವಭಾವಕ್ಕೆ ತಕ್ಕಂತೆ ಇರುತ್ತೆ. ಸ್ವಭಾವಕ್ಕೆ ಯಾವಾಗಲೂ ಮೆಣಸಿನಕಾಯಿ ಘಾಟಿದೆ, ಅದು ಯಾವಾಗಿದೆಯೋ ಹಾಗೆ. ಹಾಲಿನ ಬಿಳಿ ಬಣ್ಣ ಯಾವಾಗಿದೆ? ಅನಾದಿ ಕಾಲದಿಂದ. ಸೊ ಪ್ರತಿಯೊಂದು ಕೂಡ ದ್ವಿತೀಯ ಅನಾದಿ ಕರ್ಮ ಕೂಡ ಹಾಗೇ ಇರುತ್ತೆ. ತಥಾ ತೃತೀಯ ಜೀವಪ್ರಯತ್ನ, ಮೂರನೇದು ಪ್ರಯತ್ನ. ಸ್ವಭಾವ, ಅನಾದಿ ಕರ್ಮ, ಪ್ರಯತ್ನ, ಇವು ಮೂರು. ಪೌರುಷಾಖ್ಯ, ಇದಕ್ಕೆ ಪೌರುಷ ಅಂತ ಕರೀತಾರೆ. ಪೌರುಷ ಅಂದ್ರೆ ಒಂದೇ, ಜೀವ ಪ್ರಯತ್ನ ಅಂದರೂ ಒಂದೇ. ಏತತ್ರಯಂ ವಿಷ್ಣೋರ್ವಶಗಂ ಸರ್ವದೈವ, ಇವಿಷ್ಟು ಯಾರ ಅಧೀನ? ವಿಷ್ಣುರ ಅಧೀನ. ಇದು ಅರ್ಥ ಮಾಡಿಕೊಂಡ್ರೆ ಅದು ಅಧಿಷ್ಠಾನಂ ತಥಾಕರ್ತ ಹೇಳಿದ 5 ಬಂದಂತೆ ಆಯಿತು. ಎರಡು ಒಂದರ ಸೇರಿಸ್ಬೇಕಷ್ಟೆ. ಕಸ್ಯಚಿತ್ ನವಶೇ, ವಿಷ್ಣು ದೇವರ ಅಧೀನ. ಆದರೆ ಸಾ ಕಸ್ಯಚಿನ್ನವಶೇ ವಾಸುದೇವ ಪರಾತ್ಪರ ಪರಮೋ ಅಸೌ ಸ್ವತಂತ್ರ ಹಠಶ್ಚಾಸೌ ತಾರತಮ್ಯಸ್ಥಿತೋ ಹಿ ಬ್ರಹ್ಮಾಣಮಾರಭ್ಯ ಕಲಿಶ್ಚ ಯಾವತ್. ಸಹ ಕಸ್ಯಚಿತ್ ನಾವಶೇ ವಾಸುದೇವಃ ಪರಾತ್ಪರಃ ಪರಮಃ ಅಸೌ ಸ್ವತಂತ್ರಃ ಹಠಃ ಚ ಅಸೌ ತಾರತಮ್ಯಸ್ಥಿತಃ ಹಿ ಬ್ರಹ್ಮಾಣಂ ಆರಭ್ಯ ಕಲಿಃ ಚ ಯಾವತ್. ಸಹ ವಾಸುದೇವಃ ನ ಕಸ್ಯಚಿತ್ ವಶೇ, ಆ ವಾಸುದೇವ ಯಾರ ವಶದಲ್ಲೂ ಇಲ್ಲ. ನೋಡಿ, ವಶೇ ನ ಕಸ್ಯಾತ್ ಎರಡು ಬಂತು. ಸ್ತೋತ್ರ ಹೇಳಬೇಕಾದ್ರೆ ಜ್ಞಾಪಕ ಮಾಡ್ಕೋಬೇಕು. ವಶೇ ವಾಸುದೇವ ಪರಾತ್ಪರ ಪರಮಃ ಅಸೌ ಸ್ವತಂತ್ರ ಪರಾತ್ಪರ ಪರಮಃ ಅಸೌ ಸ್ವತಂತ್ರ. ಪರಾತ್ಪರ ಪರಕ್ಕಿಂತ ಪರ, ಪರತಮ, ಪರತರ ಪರತಮ, ಸರ್ವೋತ್ತಮ ಅಂತರ್ಥ. ಹೌದು, ಅದಕ್ಕಿಂತ ಪರ. ಪರ ಅಂದರೆ ಶ್ರೇಷ್ಠ, ಶ್ರೇಷ್ಠರಲ್ಲಿ ಶ್ರೇಷ್ಠ, ಮತ್ತು ಬೆಸ್ಟ್ ಅಮಾಂಗ್ ದಿ ಬೆಸ್ಟ್ ಅಂತ ಹೇಳ್ತೀವಲ್ಲ ಹಾಗೆ. ಪರಾತ್ಪರ, ಬರೀ ಪರ ಅಂದರೆ ಸರ್ವೋತ್ತಮ. ಪರಾತ್ಪರ ಅಂತ ಹೇಳಿದಾಗ ಬೇಡದವರು ಮಹಾಲಕ್ಷ್ಮಿ ಮೊದಲಾದವರು ಪರರು ಅನಿಸಿದರೆ ಅವರಿಗಿಂತ ಮೇಲಿದ್ದಾನೆ. ಪರಮೋಸೌ ಸ್ವತಂತ್ರ, ಅದರಿಂದಲೇ ಸ್ವತಂತ್ರನಾಗಿದ್ದಾನೆ. ಹಠಶ್ಚಾಸೌ ತಾರತಮ್ಯ ಸ್ಥಿತೋ ಹಿ ಬ್ರಹ್ಮಾಣಂ ಆರಭ್ಯ ಕಲಿಶ್ಚ ಯಾವತ್. ಈ ಹಠ ಸ್ವಭಾವ ಅನ್ನೋದು ತಾರತಮ್ಯ ಸ್ಥಿತು, ಎಲ್ಲರಿಗೂ ಒಂದೇ ರೀತಿಯಲ್ಲಿ ತಾರತಮ್ಯ ಕ್ರಮದಲ್ಲಿದೆ. ಯಾವುದು? ಹೌದೌದು, ಎಲ್ಲ ಅನಾದಿ ಕರ್ಮನೂ ಸ್ವಭಾವಕ್ಕೆ ತಕ್ಕಂತೆ ಅನಾದಿ ಕರ್ಮ, ಅನಾದಿ ಕರ್ಮಕ್ಕೆ ತಕ್ಕಂತೆ ಪ್ರಯತ್ನ, ಪ್ರಯತ್ನಕ್ಕೆ ತಕ್ಕಂತೆ ಫಲ. ಇವತ್ತು ಇದಿದೆ, ಬೀಜಗಳಿದೆ. ಪ್ರತಿ ಬೀಜನ ಹೇಗೆ ಬೆಳೆಯುತ್ತೆ? ಇಷ್ಟು ಚಿಕ್ಕದು ಯಾವುದದು ಆಲದ ಬೀಜ ಎಷ್ಟು ದೊಡ್ಡದಾಗುತ್ತದು? ಭಾರಿ ದೊಡ್ಡದು. ಬೆಳೆಯೋದೇ ಹಾಗೆ. ಈ ಕುಂಬಳಕಾಯಿ ಎಷ್ಟು ಬೆಳೆದ್ರು ಬೆಳೆಯೋದು ಯಾವುದರಲ್ಲಿ? ಅದು ಈ ಬೆಳ್ಳಿಯಲ್ಲೇ ಬೆಳೆಯೋದು. ಗೊತ್ತಾಯ್ತಾ? ಈ ತುಳಸಿ ಎಷ್ಟಾದರೂ ವೃಕ್ಷ ಆದರೂ ಭಾರಿ ದೊಡ್ಡದೇ ಅಲ್ಲ. ಅದೆಲ್ಲ ಅಂದರೆ ಅದು ತಕ್ಕಂತೆ ಬೆಳೆಯುತ್ತೆ. ಸ್ವಭಾವ ಇರೋದೇ ಹಾಗೆ. ಅದು ಅದರಲ್ಲೂ ಮತ್ತೆ ಅದರಲ್ಲೂ 3 ವಿಧ, ಅದರಲ್ಲೂ 3 ವಿಧ, ಮತ್ತು 3 ವಿಧ, ಮತ್ತು ತಾರತಮ್ಯ. ಸ್ವಭಾವ, ತ್ರೈವಿಧ್ಯ, ತಾರತಮ್ಯ, ಈ 3 ಎಲ್ಲ ಕಾಲಕ್ಕೂ ಸ್ವಭಾವದಲ್ಲೇ ಸೇರಿರೋದ್ರಿಂದ ಅದನ್ನು ಬದಲಾಯಿಸ್ಲಿಕ್ಕೆ ಬರೋದಿಲ್ಲ, ಉಳಿದವರಿಗೆ ಬರೋದಿಲ್ಲ, ದೇವರು ಮಾಡೋದಿಲ್ಲ ಅಷ್ಟೆ. ಕಲಿಶ್ಚ ಯಾವತ್ ಬ್ರಹ್ಮಾಣಮಾರಭ್ಯ ಕಲಿಶ್ಚ, ಬ್ರಹ್ಮದೇವರದು ಸರ್ವೋತ್ಕೃಷ್ಟವಾದ ಸ್ವಭಾವ, ಯೋಗ್ಯತಾ ಮತ್ತು ಮುಂದೆ ಪ್ರಯತ್ನ ಎಲ್ಲ ಹಾಗೆ. ಅನಾದಿ ಕರ್ಮ
ಅವ್ರು ಯಾವಾಗ ಮಾಡಿದ್ರು ಆ ಲೆವೆಲ್ ಕರ್ಮನೇ ಮಾಡ್ತಾರೆ. ಇವತ್ತು ಬುದ್ಧಿವಂತ ಸಾಮಾನ್ಯ ನೋಡಿ ಮೊದಲಿಂದ ಬುದ್ಧಿವಂತ ಆಗಿರ್ತಾನೆ. ಹುಡುಗನ ತೊಗೊಂಡು 1ನೇ ಕ್ಲಾಸ್ನಿಂದ ಹಿಡಿದು ಹೇಗಿರ್ತಾನೋ ಅದೇ ಕ್ಯಾಲಿಬರ್, ಅದೇ ಅಷ್ಟು ದಿವಸ ತೊಗೊಂಡ್ರು ಕೂಡ ಯಾವರೇಜಲ್ಲಿ ಚೇಂಜ್ ಆಗೋಲ್ಲ. ಮೋಸ ಗೀಸ ಮಾಡದೆ ಹೋಗಿದ್ದರೆ ಹಾಗೇ ಇರುತ್ತೆ. ಕೆಲವರು ಏನೋ ಉಚ್ಚಾಬಟ್ಟಿ ಮಾಡಿ ಒಂದೊಂದು ಸರ್ತಿ ಆದಾಗ ಎಕ್ಸೆಪ್ಷನ್, ಒಂದೊಂದು ಸರ್ತಿ ಯಾವುದೋ ಫೇಲ್ ಆಗಿರ್ಬೋದು ಅಥವಾ ಅವನು ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು, ಅದಕ್ಕೆ ಕಾರಣ ಇರುತ್ತೆ ಅದಕ್ಕೆ. ಅದರ್ವೈಸ್ ಏನಿರುತ್ತದೋ ಒಂದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಆಗುತ್ತೆ. ಎಲ್ಲರಲ್ಲೂ ಹಾಗೆ ನೋಡ್ತೀವಿ. ಅದು ಬಹಳ ಆಶ್ಚರ್ಯ. ಇವತ್ತು ಕಲೆಕ್ಟ್ರಿಗೆ ಪ್ರಮೋಷನ್ ಕೊಟ್ಟರು, ಏನು ಪ್ರಮೋಷನ್ ಕೊಡೋಕ್ಕೆ ಬರುತ್ತೆ? ಚೀಫ್ ಮಿನಿಸ್ಟರ್ ಮಾಡ್ತಾರೋ ನಾವು ಇವ್ರು ಮಾಡ್ಬೋದಾ, ಪ್ರೊಫೆಸರ್ ಮಾಡ್ಬೋದಾ? ಇಲ್ಲ, ಅದರಲ್ಲಿ ಹೈಯೆಸ್ಟ್ ಆಗ್ತಾನೆ. ತನ್ನಂಥದ್ರಲ್ಲಿ ಹೈಯೆಸ್ಟ್ ಆಗ್ತಾನೆ ಹೊರತು ಹೇಳ್ತಾನೆ ಈ ರೀತಿ ಮ್ಯಾಕ್ಸಿಮಮ್ ಸ್ಕೇಲ್ ಅಂತಾನೆ. ಮ್ಯಾಕ್ಸಿಮಮ್ ಅಂದರೆ ಎಷ್ಟು? ಅವನ ಸ್ಕೇಲಲ್ಲಿ ಮ್ಯಾಕ್ಸಿಮಮ್, ಅಷ್ಟೇ ಹೊರತು ಫುಲ್ ಅಲ್ಲ. ಫಸ್ಟ್ ರ್ಯಾಂಕ್, ಆಯಾ ಕ್ಲಾಸ್ದಲ್ಲಿ ಫಸ್ಟ್ ರ್ಯಾಂಕ್ ಇತ್ಯಾದಿ ಹೇಗೋ ಹಾಗೆ ಏನೋ. ಹಾಂ ಹೌದೌದು. ಹಠದಿಕ್ಕೆ ತಕ್ಕಂತೆ ಕರ್ಮಗಳು ಬರುತ್ತೆ, ಸ್ವಭಾವಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡ್ತಾನೆ. ಭವಂತಿ ಇನ್ನೂ ಬಂದಿಲ್ಲ, ಅಲ್ಲಿ ಬಂದಿಲ್ಲ ಇನ್ನೂ. ಈಗ ಬ್ರಹ್ಮಾಂಡಮಾರಭ್ಯ ಕಲಿಶ್ಚ ಯಾವ ಬ್ರಹ್ಮದೇವರದ್ದು ಅತ್ಯುತ್ತಮವಾದಂತಹ ಸ್ವಭಾವ ಆದರೆ ಕಲಿಯುವುದು ವರ್ಸ್ಟ್, ಅದು ಕಲಿದು ಅದು ಬೆಸ್ಟು, ಇವರು ವರ್ಸ್ಟ್. ನೀವು ಇನ್ನು ಬಿಟ್ವೀನ್ ಎಲ್ಲ ಇದ್ದಾರೆ. ಅವ್ರ ಯೋಗ್ಯತೆ ಕಡಿಮೆ ಆಗ್ತಾ ಬರ್ತಾರೆ ಒಳ್ಳೆಯವರಲ್ಲಿ. ಇವರಲ್ಲಿ ದೈತ್ಯರಲ್ಲಿ ಹೆಚ್ಚಾಗ್ತಾ ಹೋಗ್ತಾರೆ. ಈಗ ಬಂದು ಹೀಗೆ ಹೋಗ್ತಾರೆ. ಆದ್ದರಿಂದ ಅತೀ ಕೆಳಗಿರೋದು ಕಲಿ, ಅತೀ ಮೇಲಿರೋದು ಬ್ರಹ್ಮದೇವರು. ಹಠಾಚ್ಚ ಕರ್ಮಾಣಿ ಭವಂತಿ ಕರ್ಮಜೋ ಯತ್ನೋ ಯಥೋ ಹಠಕರ್ಮ ಪ್ರಯೋಕ್ತ ವಿನಾಯತ್ನಂ ನ ಹಠೋ ನಾಪಿ ಕರ್ಮ ಫಲಪ್ರದೋ ವಾಸುದೇವೋಖಿಲಸ್ಯ. ಹಠಾತ್, ಇಲ್ಲಿ ಹಠಾತ್ ಅಂದರೆ ಈ ರೀತಿ ಹಠಾತ್ ಬಂದುಬಿಟ್ರೆ ಏನರ್ಥ? ಹಠಾತ್ ಆಗ ಏನರ್ಥ? ಸಡನ್ ಆ ಅರ್ಥ ಅಲ್ಲ ಇದಕ್ಕೆ. ಹಠಾತ್ ಆಕಸ್ಮಿಕ ಕರ್ಮ ಆಗ್ತಾಯಿತ್ತು, ಕಾಯ್ತಾ ಕೊಡಿ ಏನೋ ಹಠದೇನೋ ಆಗಿಬಿಡುತ್ತೆ ಅಂತೇಳಿ. ಸ್ವರೂಪಕ್ಕೆ ತಕ್ಕಂತೆ ಅವ್ರ ಕರ್ಮ ಏನಿದ್ದರೂ ಕೂಡ. ಇವತ್ತು ಕಾರ್ ಎಷ್ಟೇ ಫಾಸ್ಟ್ ಆಗೋದ್ರೂ ಒಂದು ಲಿಮಿಟ್ ಇದೆ. ಪ್ಲೇನಿಗೆ ಮಿನಿಮಮ್ ಅಂದರೆ ಎಷ್ಟು ಹೋಗುತ್ತದೋ ಅಷ್ಟು, ಕಾರಿಗೆ ಮಿನಿಮಮ್ ಅಂತಿದೆ. ಟ್ರ್ಯಾಕ್ಟರಿಗೆ ಮ್ಯಾಕ್ಸಿಮಮ್ ಆದರೂ ಕೂಡ ಏನಾಗುತ್ತೆ ಅಷ್ಟೇ, ಅದಕ್ಕೊಂದು ಲಿಮಿಟ್ ಇದೆ. ಅದೇ ರೀತಿಯಲ್ಲಿ ಹಠಾಚ್ಚ ಕರ್ಮಾಣಿ, ಸ್ವರೂಪಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡ್ತಾನೆ. ಏನು ಆಗಿದೆಯಲ್ಲ, ಅದೇ ಥರ ಹೇಳಿದಾಗ ಸ್ವರೂಪ, ಯೋಗ್ಯತೆ, ಹಠ ಎಲ್ಲ ಪರ್ಯಾಯ ಪದಗಳು. ಕರ್ಮಾಣಿ ಭವಂತಿ, ಕರ್ಮಾಣಿ ಅಂತ ಹೇಳಿದ್ರಿಂದ ಬೇಕಾಷ್ಟು ಕರ್ಮಗಳು ನಡೆಯುತ್ತದೆ. ಸ್ವರೂಪ ಒಂದೇ ಆದರೂ ಕೂಡ ನಡೆಯೋ ಕರ್ಮಗಳು ಬಗೆ ಬಗೆಯ ಕರ್ಮಗಳು ಸ್ವರೂಪ ತಕ್ಕಂತೆಯೇ. ಅಂದರೆ ಅವನು ವರ್ಣ, ಆಶ್ರಮ, ಯೋನಿ ಎಲ್ಲದೂ ಸೇರಿಬಿಡುತ್ತೆ. ಕರ್ಮಗಳು ಅಂದರೆ ಅದಕ್ಕೆ ತಕ್ಕಂತೆ. ಅವನು ಹುಲಿಯಾಗು, ಸಿಂಹನಾಗಿ ಹುಟ್ಬೋದು, ಮನುಷ್ಯನಾಗ್ಬಿಟ್ಟು ಏನೇನೇ ಇರ್ಬೋದು, ಅದಕ್ಕೆ ತಕ್ಕಂತೆ ಕರ್ಮ ಮಾಡ್ತಾ ಹೋಗ್ತಾರೆ. ಅದು ಬೇಸಿಕ್ ಯಾವುದು? ಬೇಸಿಸ್ಸು. ಬೇಸಿಕ್ ಅಂದರೆ ಸ್ವಭಾವನೆ. ಭವಂತಿ ಕರ್ಮಜಃ, ಕರ್ಮಜಃ ಯತ್ನಃ. ಆಮೇಲೆ ಮೊದಲು ಕರ್ಮಗಳು, ಕರ್ಮದಿಂದ ಯಾವುದು ಹುಟ್ಟುತ್ತೆ? ಪ್ರಯತ್ನ. ಕರ್ಮಕ್ಕೆ ತಕ್ಕಂತೆ, ಸ್ವರೂಪಕ್ಕೆ ತಕ್ಕಂತೆ ಕರ್ಮ, ಕರ್ಮಕ್ಕೆ ತಕ್ಕಂತೆ ಪ್ರಯತ್ನ. ಪ್ರಯತ್ನ ಯಥೋ ಹಠ ಕರ್ಮ ಪ್ರಯೋಕ್ತ. ಹಠ ಕರ್ಮ ಪ್ರಯೋಕ್ತ. ಹಠ ಕರ್ಮಗಳಿಂದ ಹುಟ್ಟೋದು ಯಾವುದು? ಕರ್ಮ. ಇವತ್ತು ಇದ್ದಾನೆ ಬಿ ಎ ಫಸ್ಟ್ ರ್ಯಾಂಕ್ ಇದ್ದಾನೆ, ಅವನು ಮೆಡಿಕಲ್ಲಿ ಟ್ರೈ ಮಾಡೋ ಸಾಧ್ಯತೆ ಇಲ್ಲ. ಯಾತಕ್ಕೆ? ಸಾಧ್ಯತೆ ಇದೆಯೋ? ಆ ಪ್ರಶ್ನೆನೇ ಬರೋದಿಲ್ಲ ಅದರಲ್ಲಿ. ಅದರಲ್ಲಿ ಯಾವುದೋ ಬೆಸ್ಟ್ ಮಾಡ್ಬೋದೇ ಹೊರತು ಬೇರೆ ಅದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಕ್ಕಂತೆ ಸ್ವರೂಪ ತಕ್ಕಂತೆ ಕರ್ಮ, ಕರ್ಮಕ್ಕೆ ತಕ್ಕಂತೆ ಪ್ರಯತ್ನ. ವಿನಾಯತ್ನಂ ನ ಹಠೋ ನಾಪಿ ಕರ್ಮ. ಇದರಲ್ಲಿ ಯಾವುದು ಮುಖ್ಯ? ಈ ಪ್ರಶ್ನೆ ಯಾವುದಪ್ಪ ಮುಖ್ಯ ಇದರಲ್ಲಿ? ಯಾವ್ದು ಹೇಳ್ತೀವಿ? ವಿನಾಯತ್ನಂ ನ ಹಠೋ ನಾಪಿ ಕರ್ಮ. ಸ್ವರೂಪ ನಮ್ಮ ಕೈಯಲ್ಲಿಲ್ಲ, ಆಗೋಗ್ಬಿಟ್ಟಿದೆ. ಅನಾದಿ ಕರ್ಮನೂ ನಮ್ಮ ಕೈಯಲ್ಲಿಲ್ಲ. ಉಳಿದಿರೋದು ಯಾವುದೀಗ? ಈಗಿನ ಪ್ರಯತ್ನ ಅಷ್ಟೇ ಮಾಡಬೇಕು. ಈಗ ಮಾಡಬೇಕಾದ ಅದು ಒಂದೇ. ನಾವು ಎಲ್ಲೋ ಪ್ರಶ್ನೆ ಕೇಳ್ತೀವಿ, ತಪ್ಪೀಗ. ನಮ್ಮ ಸ್ವರೂಪ ಗೊತ್ತಿಲ್ಲ, ಬಿಟ್ಟುಬಿಡಿ. ಏನಿದ್ದೀರಿಲ್ಲ ಅದರಿಂದ ಕೆಲಸ ಮಾಡಿ ಅಷ್ಟೇ. ನಹಠೋ ನಾಪಿ ಕರ್ಮ. ಏನು ಮಾಡಬೇಕಾದ ಕರ್ಮನೇ. ಅದಕ್ಕೆ ಪ್ರಯತ್ನವೇ ಕಮಗ್ರತಃ ನಿಧಾಯ ಭೂತಿ ಮಾಪೃಮಃ. ಕರ್ಮಕ್ಕೆ ತಕ್ಕಂತೆ ಪ್ರಯತ್ನ ಮಾಡೋದ್ರಿಂದ ಪ್ರಯತ್ನ ಮಾಡಲೇಬೇಕು ನಾವು. ಫಲಪ್ರದೋ ವಾಸುದೇವೋ ಅಖಿಲಸ್ಯ. ಪ್ರತಿಯೊಂದು ಪರಮಾತ್ಮ ಏನು ಮಾಡ್ತಾನೆ? ಫಲ ಸಿಗುತ್ತಲ್ಲ, ತಲೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ನೀವು. ಏನಾಗುತ್ತದೋ ಎಲ್ಲದಕ್ಕೂ ಸ್ವರೂಪ ತಕ್ಕಂತೆ ನಡೆಸೋದು ಅವನೇ, ಕರ್ಮ ಮಾಡಿಸೋದು ಅವನೇ, ಮುಂದೆ ಯತ್ನ ಮಾಡಿಸೋದು ಅವನೇನೆ. ಅವನ ಅಧೀನದಲ್ಲಿದೆ, ಅದು ಅವನ ಕೈಯಲ್ಲಿದೆ. ಪರೀಕ್ಷೆಯಲ್ಲಿ ಬರೋದಷ್ಟೇ ಅವನ ಕೆಲಸ. ಪೇಪರ್ ಹೋಯ್ತೋ ಇಲ್ಲೋ, ಮೇಲಕ್ಕೆ ಯಾರಾದ್ರು ಮಾಡಿದ್ರು, ಏನು ಮೇಲೆ ಮಾಡ್ತಿದ್ದಾರೋ ಇಲ್ಲೋ, ಏನು ಕೆಲಸ ಮುಂದಿನ ಒಂದು ರಿಸಲ್ಟ್ ನೋಡೋದು ಅಷ್ಟೇ. ಇದಕ್ಕೆಲ್ಲ ಯಾವ ಸ್ಟೆಪ್ಪಲ್ಲಿ ಯೋಚನೆ ಮಾಡ್ತಾ ಕೊಡು. ಪರೀಕ್ಷೆ ಬರಿತಾ ಅದು ನೋಡ್ತೇವೆ ಅಂತ ಕೂತಿದ್ದಾನೆ. ಬರೆಯೋದು ಬಿಟ್ಟುಬಿಟ್ಟು ಪೇಪರ್ ಯಾರಿಗೆ ಹೋಗುತ್ತೆ ಇರುತ್ತೆ, ಇವರೆಲ್ಲ ಹೋಗ್ತಾರೆ ಅಷ್ಟೇ. ನಮ್ಮ ಕೈಲಿಲ್ಲ, ಅದು ಕೊಟ್ಟ ಬಂದ ಅಷ್ಟೇ. ಆಮೇಲೆ ತಲೆಕೆಡಿಸ್ಕೊಳ್ಳೋಕೆ ಪ್ರಯತ್ನ ತಪ್ಪೋದು. ಆಮೇಲೆ ಪೇಪರ್ ಎಲ್ಲಿದೆ ಅಂತ ಹುಡುಕಕ್ಕೆ ಹೋಗಬಾರ್ದು. ಯಾರು ವ್ಯಾಲ್ಯೂಯೇಷನ್ ಹುಡುಕಬಾರ್ದು ವ್ಯಾಲ್ಯೂಯರ್ನ. ಯಾಕೆ? ಮೋಸ ವ್ಯಾಲ್ಯೂ ನಮ್ಮ ಕೆಲಸನೇ ಅಲ್ಲದು. ಫಲ ನೋಡಬೇಕಷ್ಟೇ. ಸರಿಯಾಗಿ ನೋಡಿಕೊಂಡ್ರೆ ಎಷ್ಟು ಮುಖ್ಯ ಅದು. ಅದೆಲ್ಲ ಬೇರೆ ಹೇಳಿಬಿಟ್ಟಿದೆ. ಎಲ್ಲವೂ ದೇವರ ಅಧೀನ ಅಂತ ಹೇಳಿದ ಮೇಲೆ ನಡೆಸಿ ಅದನ್ನ ನಮ್ಮ ತಲೆ ಕೆಡಿಸ್ಕೊಳ್ಬಾರ್ದು. ಅವ್ರ ಅಧೀನ ಹೌದು, ಪೇಪರ್ ಕೊಟ್ಟು ಒಯ್ದು ಅವ್ರ ಅಧೀನನೇ.
ಅಂಥೇಳಿ ಮಾಡದೇ ಇರ್ತಾರೆ ಅವರು. ಅವ್ರು ಮಾಡ್ತಾರೋ ಇಲ್ಲೋ ಅದೇನೋ ಅದೆಲ್ಲ ಹೇಳಬಾರ್ದು. ಅವ್ರ ಕೆಲಸ ಅದು, ನಮ್ಮ ಕೆಲಸ ಅಲ್ಲ ಅದು. ಅವ್ರು ಮಾಡೇ ಮಾಡ್ತಾರೆ. ಇವತ್ತೆ ಇಷ್ಟು ವಿಶ್ವಾಸ ಅವ್ರ ಮೇಲೆ ಇದ್ದ ಮೇಲೆ ನಾವು ದೇವ್ರ ಮೇಲೆ ಎಷ್ಟಿರಬೇಕು ವಿಶ್ವಾಸ. ಈಗ ದೇವ್ರು ಏನು ಮಾಡ್ತಾರೆ ಅಂತಕ್ಕಂಥ ನೋಡ್ಕೋತಾನೆ. ಈಗ ನಾವು ಮಾಡಬೇಕಾದ ಪ್ರಯತ್ನ ಅಷ್ಟೇ. ಈಗ ಪ್ರಯತ್ನ ಅಷ್ಟೇ. ಪೇಪರ್ ಕೊಟ್ಟಾಗಿದೆ, ಬರೀಬೇಕಷ್ಟೇ, ಇನ್ನೇನು ಕೆಲಸ ಇಲ್ಲ, ಬರೆಯೋದಷ್ಟೇ. ಎಲ್ಲ ಗೊತ್ತಿರ್ಬೋದು ಅವನಿಗೆ, ಎಲ್ಲ ಆಗಿದೆ, ಅಲ್ಲಿ ತೋರಿಸ್ಬೇಕಾದ್ರೆ ಆ ಪ್ರಯತ್ನ ಮಾಡದೆ ಹೋದರೆ ಹೊರಟು. ಎಷ್ಟೋ ಸರ್ತೆ ಒಂದು ತಮಾಷೆ ಹೇಳ್ತಾರೆ. ಒಂದು ಯಾವನು ವಿಹಾಯ ಪೌರುಷಂ ಯೋಹಿ ದೈವಮೇವಾವಲಂಬತೆ, ತನ್ನ ಪೌರುಷ ಪ್ರಯತ್ನ ಅಂತ ಅರ್ಥ ಹೇಳಿಬಿಟ್ಟಿದ್ದಾರೆ. ಯಾರು ಪ್ರಯತ್ನವನ್ನು ಮಾಡದೇನೆ ಎಲ್ಲ ದೇವರೇ ಮಾಡಿಸ್ತೀನಿ ಅಂತ ಕೊಡ್ತಾರೋ ಏನಾಗುತ್ತೆ ಗೊತ್ತಾ? ಪ್ರಾಸಾದ ಸಿಂಹವತ್ತಸ್ಯ ಮೂರ್ಧಿ ತಿಷ್ಠಂತಿ ವಾಯಸಾಹ. ಒಂದು ಸಿಂಹ ಇದೆ, ಕಲ್ಲಿನ ಸಿಂಹ, ಅದ್ರ ಮೇಲೆ ಬಂದು ಕಾಗೆ ಕೂತಿರುತ್ತೆ. ಯಾಕೆ? ಪ್ರಯತ್ನ ಮಾಡೋದು ಬರೋದಿಲ್ಲ ಅವ್ರಿಗೆ. ನಿಜವಾದ ಸಿಂಹ ಅಂದರೆ ಓಡಿಸುತ್ತೆ ಅದು. ಆ ರೀತಿ ನಾವು ಪ್ರಾಸಾದದ ಸಿಂಹ ಅಂತ ಆಗಬಾರ್ದು. ಅಂದೇನೋ ಜಡ ಪದಾರ್ಥದಂತೆ ಆಗಬಾರ್ದು. ಇವತ್ತು ನಾವು ಸೊಳ್ಳೆ ಕೂತ್ರೆ ಓಡಿಸೋ ಪ್ರಯತ್ನ ಮಾಡ್ತೀವಿಲ್ಲ, ದೇವರು ಪ್ರೇರಣೆ ಕೊಡ್ತೀವ, ದೇವ್ರು ಪ್ರೇರಣೆ ಮಾಡಲಿ ನೋಡೋಣಂತೆ ಅಂಥೇಳಿ. ಏನದು ದೇವ್ರು ಹೇಳಿದ್ದಾನೀಗ. ಜ್ಞಾನ ಕೊಟ್ಟಿರೋ, ಜ್ಞಾನೇಂದ್ರಿಯ ಕೊಟ್ಟಿರೋದೇ ಅದಕ್ಕೆ, ಕರ್ಮೇಂದ್ರಿಯ ಕೊಟ್ಟಿರೋದೇ ಅದಕ್ಕೇ. ಅದೆಲ್ಲ ಕೊಟ್ಟರು ಕೂಡ ಪೆನ್ ಕೊಟ್ಟು ಪೇಪರ್ ಅದೇನು ಬರಿಬೇಕು, ಸಾಧನ ಬೇಕು ಅಂದರೆ ಕೊಟ್ಟಿರೋದೇ ಸಾಧನ. ಸಾಧನ ಶರೀರ ಇದೆ, ದೇವ್ರು ಕೊಟ್ಟಾಗಿಬಿಟ್ಟಿದೆ ಈಗ. ಆದ್ದರಿಂದ ಅದು ಮುಂದುವರಿಸಬೇಕು. ಇದೆಲ್ಲ ಭಾಳ ಕೇರ್ಫುಲ್ಲಾಗಿ ಫಾಲೋ ಮಾಡಿದರೆ ಉತ್ತರ ಸಿಕ್ಬಿಡೆ. ನಮ್ಮ ರೋಲ್ ಏನೀಗ, ಪ್ರೆಸೆಂಟ್ ರೋಲ್ ಏನು ಎಂಬುದನ್ನು ಹೇಳ್ತಾರೆ. ಹಿಂದಿನ ನಮ್ಮ ಕೈಯಲ್ಲಿಲ್ಲ, ಸ್ವರೂಪ ಇರೋದೇ, ಅನಾದಿ ಕರ್ಮ ನಮಗೆ ಗೊತ್ತಿಲ್ಲ. ಈ ದೇಹ ಬಂದಿದೆ ಅಂದರೆ ಅದಕ್ಕೆ ತಕ್ಕಂತೆ ಬಂದಿದೆ ಅಂತ ಅರ್ಥ. ಅದು ಇವತ್ತು ಹೇಳಿ MSc ಓದ್ತಿದ್ರೆ ಸೈನ್ಸ್ ನಿಂದು ಅಂತ ಕೇಳಬಾರ್ದು. ಅದಕ್ಕೆ ಆಗಿದ್ದಕ್ಕೆ ಅಲ್ಲಿ ಬಂದಿರೋದು. BSc ಆಯ್ತಾ ಅಂತ ಕೇಳಬಾರ್ದು. ಅದಕ್ಕೆ MSc ಆಗಲಿ ಬರೋದೇ ಇಲ್ಲ. ಅದು ಅಂಡರ್ಸ್ಟುಡ್ ಅವೆಲ್ಲ ಕೂಡ. ಇದೆಲ್ಲ ಯೋಚನೆ ಮಾಡಿದರೆ ಎಲ್ಲೋ ಪ್ರಶ್ನೆ ಕೇಳಬಾರ್ದು. ಫಸ್ಟ್ ರ್ಯಾಂಕ್ ಅಂದರೆ ಓದಿದ್ದಾರೆ ಬುದ್ಧಿವಂತ ಅಂತ ಕೇಳಿ ಹೇಳ್ಬೇಕು. ಅದಕ್ಕೆ ದಡ್ಡರೆ ಫಸ್ಟ್ ರ್ಯಾಂಕ್ ಕೊಡ್ತಾರೆ ಯಾರು ಕೂಡ. ಅಂಡರ್ಸ್ಟುಡ್ ಅವಿಷ್ಟು ಕೂಡ. ಇವತ್ತು ನಾವೇನಿದ್ದೇವೆ ಇದರಿಂದ ಏನು ಮಾಡ್ಬೇಕು, ನಾವು ಪಾಸ್ಟ್ ಏನಪ್ಪ ಅಂತ ಅರ್ಥ ಆಗುತ್ತೆ. ಅದ್ರ ಮೇಲೆ ಮುಂದುವರಿಬೇಕು ನಾವೀಗ. ತಥಾಪಿ ಏತಾನ್ ಇವತ್ತು ಪಾಠ ಮಾಡ್ತಾನೆ ಹುಡುಗ, MSc ಹುಡುಗ ಎಷ್ಟು ಪಾಠ ಮಾಡ್ತಾನೆ. ಯಾವ ಲೆವೆಲ್ ಪಾಠ ಮಾಡ್ತಾನೋ ಅವನೀಗ? ಆ ಲೆವೆಲ್ಲೇ ಮಾಡ್ತಾನೆ. ಯಾಕೆ? ಅಲ್ಲಿ ಅಪಾಯಿಂಟ್ ಆಗಿರೋದೇ ಅದಕ್ಕೋಸ್ಕರ. ಅವ್ನು BSc ಗೊತ್ತಿಲ್ಲ, ಅವ್ನು ಹಣೆ ಬಾರ ಅಷ್ಟು ನಮಗೆ ಗೊತ್ತಿಲ್ಲ. ಅಲ್ಲಿ ಆಗಿರೋ ಬಂದಿರಬೇಕು. ಅವನು ಸರಿಯಾಗಿ MSc ಕ್ಲಾಸ್ ಸೇರಿದ್ದಾನೆ ಅಂದರೆ ಅವನಿಗೆ ಯಾವ ಕೆಪಾಸಿಟಿ ಇದೆ ಈಗ, ಅದರ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವನಿಗಿದೆ ಈಗ. ಅದು ತಕ್ಕಂತೆ ಹೇಳಬೇಕು ಅವನು. ಅದಕ್ಕೆ ನಮ್ಮ ಪ್ರಯತ್ನ ಹಾಗೆ. ಯಾರ್ಯಾರು ಏನಂತ ಗೊತ್ತಾದರೆ ಅದಕ್ಕೆ ತಕ್ಕಂತೆ ಬ್ರಾಹ್ಮಣ ಬರ್ತಾನೆ. ಏನು ಹೇಳಬೇಕು ಅವನಿಗೆ? ಈಗ ಸಂಧಾನ ಮಾಡ್ತೇವೆ ಕೇಳಬೇಕು. ಕಂಡವ್ರನ್ನ ಕೇಳೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಯಾಕೆ ಅವನ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಈಗ. ಹೌದು ತಾನೆ? ಇದು ಬ್ರಹ್ಮಚಾರಿನ ಗೃಹಸ್ಥನ ಇದು ತಕ್ಕಂತೆ ಹೀಗಿದ್ದೀಯಾ? ಅದು ನಮ್ಮ ಕೆಲಸ. ಅಷ್ಟು ಹಿಂದಿದೆಲ್ಲ ಕೇಳೋ ಕಾರಣ ಇಲ್ಲ. ಯಾಕೆ? ನಮ್ಮ ಕೆಲಸ ಇಷ್ಟು, ಈಗಿನ ಕೆಲಸ ಇಷ್ಟು ಮಾಡಬೇಕು ನಾವೀಗ. ನಾವೆಲ್ಲ ಯಾವುದೋ ಪ್ರಶ್ನೆ ಹಾಕ್ಕೊಂಬಿಟ್ಟು ಏನು ಮಾಡ್ತೀವಿ ಅಂದರೆ ತಪ್ಪಿಬಿಡ್ತೇವೆ. ನಾವು ಈ ದೇವ್ರ ವಿಷಯ ಬಂದಾಗ ಇಂಥ ಪ್ರಶ್ನೆಗಳು ಶುರುವಾಗಿಬಿಡುತ್ತೆ. ನಮ್ಮ ವಿಷಯ ಮನೆಗೆ ಅಪ್ಲೈ ಮಾಡಿ ಮಾಡಿದ್ದು 20 ಸರ್ತಿ ಆದರೂ ಬಿಡೋದಿಲ್ಲ ಅದು. ಯಾಕೆ? ನಮ್ಮ ಕೆಲಸ ಅಂತ ಅನಿಸುತ್ತೆ. ಅದು ದೇವ್ರ ಕೆಲಸ, ಅದು ನಮ್ಮ ಕೆಲಸನೇ. ಅದೇ ನಮ್ಮ ಕೆಲಸ. ಇನ್ನೂ ಹೇಳಬೇಕಂತ ಪ್ರಧಾನವಾಗಿ ಅದನ್ನೇ ಮಾಡಬೇಕು. ಫಲಪ್ರದೋ ವಾಸುದೇವೋ ಅಖಿಲಸ್ಯ. ಇದು ದೇವ್ರು ಫಲ ಕೊಡ್ತಾರೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ದೇವರು ಕೊಡ್ತಾರೆ. ಇವರು ಅತ್ಯಂತ ಸೀಮಿತ ಶಕ್ತಿ ಇರತಕ್ಕಂಥ ಈ ಜನಗಳನ್ನೇ ನಾವು ನಂಬೋದಾದರೆ ಸರ್ವಶಕ್ತ ಪರಮಾತ್ಮ ಆಗಿರ್ತಾರೆ. ಸರ್ವಶಕ್ತ, ಸರ್ವಜ್ಞ, ದೋಷ ವಿವರ್ಜಿತ. ಅಂದಮೇಲೆ ಏನು ದೇವ್ರ ಬಗ್ಗೆ ಪ್ರಶ್ನೆನೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀವು ಮಾಡ್ತೀರಾ ಅಂತ ಕೇಳಲಿಕ್ಕೆ ಹೋಗಬಾರ್ದು. ಫಲಪ್ರದ ವಾಸುದೇವ ಅಖಿಲಸ್ಯ. ಅಖಿಲ ವಾಸುದೇವ ಅಂತ ಮುಕ್ತಿ ಕೊಡೋ ರೂಪ ಅದು. ಅದಕ್ಕೆ ಫಲಪ್ರದ. ದೊಡ್ಡ ಫಲ ಯಾವುದು? ಅದು ಕೊಡೋದು ಯಾರು? ವಾಸುದೇವ ರೂಪ. ಅದಕ್ಕೆ ವಾಸುದೇವನ ಪದ ಉಪಯೋಗಿಸ್ಬೇಕಾದ್ರೂ ಕೂಡ ಪ್ರತಿಯೊಂದು ಕಡೆಗೂ ಕೂಡ ಪ್ರೊಪರೇಟಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಅಖಿಲಸ್ಯ. ಅಖಿಲಸ್ಯ ಅಂತ ಹೇಳಿದಾಗ ಅಖಿಲಸ್ಯ ಎಲ್ಲದಕ್ಕೆ ಅರ್ಥ ಇದು. ಅಖಿಲ ಚೇತನಗಳಿಗೆ, ಅಖಿಲ ಸ್ವರೂಪಕ್ಕೆ, ಅಖಿಲ ಕರ್ಮಗಳಿಗೆ, ಅಖಿಲ ಪ್ರಯತ್ನಕ್ಕೆ, ಎಲ್ಲದಕ್ಕೂ ಅಖಿಲ ಅಖಿಲ ಅನ್ನು ಸೇರಿಸ್ಕೊತಾ ಹೋಗಬೇಕು. ಅಖಿಲ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು? ಪೂರ್ಣ. ಅದಕ್ಕೆ ತಕ್ಕಂತೆ ಪೂರ್ಣ ಫಲ ಕೊಡ್ತಾನೆ ಪರಮಾತ್ಮ. ಇವತ್ತು 98 ಬಂದಲ್ಲಿ 97 ಕೊಡಬಹುದು ವ್ಯಾಲ್ಯೂರು ತಪ್ಪು ಮಾಡಿ, ಅಥವಾ ಇನ್ನೊಂದು ತಪ್ಪು ಮಾಡಿ 99 ಮಾಡ್ಬೋದು. ದೇವ್ರು ಹಾಗಲ್ಲ. ಏನು ಮಾಡ್ತಾನೆ? 100. ಅದಕ್ಕೆ ಅಖಿಲ. ಅಖಿಲ ಅಂದರೆ ಸ್ವಲ್ಪ ದೋಷ ಇರಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟಾಗಿ ಕೊಡ್ತೀವಿ. ಇವತ್ತೇನು ಕೊಟ್ಟಿದ್ದ ದೇವರು ಅಂದರೆ ಅರ್ಥ ಏನದಕ್ಕೆ? ನಾವು ಇನ್ನು ಏನೋ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ. ಕೊಡ್ತಾನೆ, ಅನುಗ್ರಹ ಮಾಡಿಯೇ ಕೊಡ್ತಾನೆ. ಅದು ಕೂಡ ಹೇಗೆ ಕೊಡ್ತಾನೆ? ಆದಷ್ಟು ಕೂಡ ಫೇವರಬಲ್ಲಾಗೇ ಕೊಡ್ತಾನೆ ಹೊರತು ಏನು ಮಾಡೋದಿಲ್ಲ, ಕಡಿಮೆ ಮಾಡೋದು. ಪಾಸಿಟಿವ್. ದೇವರು ಯಾವಾಗಲೂ ಪಾಸಿಟಿವ್ ಆಗಿರ್ತಾನೆ, ಫೇವರಬಲ್ ಆಗಿರ್ತಾನೆ. ಇದು ಇನ್ನೊಂದು ತಿಳ್ಕೊಂಡು ಅದಕ್ಕೆ ಅನುಗ್ರಹ ಅಂತ ಕರೆಯೋದು. ಕೊಡೋದು ಅನುಗ್ರಹ. ಸ್ವಲ್ಪ ನಿರೀಕ್ಷೆ ಮಾಡಿ ಜಾಸ್ತಿ ಕೊಟ್ಟರೆ ಏನದು? ಪರಮಾನುಗ್ರಹ ದೇವರು ಮಾಡ್ತಿರೋದು. ಆ್ಯಕ್ಚುಲಿ ಅವ್ನು ಮಾಡಿದ ಕರ್ಮಗಳಿಗೆ ಇಷ್ಟೆಲ್ಲ ಕೊಡಬೇಕು ಅಂತ ಹೇಳ್ಕೊಂಡು ಸಾಧ್ಯನೇ ಇಲ್ಲ. ಭಾರಿ ಬಡವ. ಆಪ್ರೇಷನ್ ಲೆನ್ಸ್ ಹಾಕೊಳ್ಳೋಕೆ ಬರೋ ದುಡ್ಡಿಲ್ಲ ಅಷ್ಟು ಅಂತ ಹೇಳ್ತಾರೆ. ಹೊತ್ತಾನೆ ಇವತ್ತು ಕಣ್ಣಲ್ಲಿ ಲೆನ್ಸ್ ಸಮಸ್ಯೆ ಕೊಟ್ಟಿದ್ರಲ್ಲ ದೇವರು. ಇವತ್ತು ಎಲ್ಲ ಕೊಟ್ಟು ಏನರ್ಥ ಅದಕ್ಕೀಗ? ನಿರೀಕ್ಷೆ ಮಾಡಿದ್ರೆ ಜಾಸ್ತಿ ಪರಮಾತ್ಮ ಕೊಟ್ಟಾಗಿಬಿಟ್ಟಿದೆ ಈಗ.
ಅದೆಲ್ಲ ಕೊಟ್ಟು ಪ್ರಯತ್ನ ಅದನ್ನು ಮಾಡಬೇಕು. ಅಪಾಯಿಂಟ್ಮೆಂಟ್ ಆಗಿ ಕೆಲಸ ಸಿಕ್ಕು ನೀವು ಕೊಟ್ಟ ಮೇಲೆ ಮತ್ತೇನು ಕೆಲಸ ಮಾಡಬೇಕಿಲ್ಲ. ಅಪಾಯಿಂಟ್ ಆಗಿದೆ ಅಂದರೆ ಏನರ್ಥ? ಮಾಡಬೇಕು, ಹೋಗ್ಬೇಕು. ನಾಳಿಂದ ಬರಲ್ಲ ಅಂತ ಕೇಳಬಾರ್ದು, ದಿವಸ ಬರಬೇಕಂತ ಕೇಳಬಾರ್ದು. ಅದಕ್ಕೆ ಕೆಲಸ ಕೊಟ್ಟಿರೋದೇ ಹಾಗೆ, ರಜೆ ಇದ್ದಾಗಷ್ಟೇ ಹೊರತು ಉಳಿದಂತೆ ಬರಲೇಬೇಕು. ಪ್ರತಿಯೊಂದು ಕೇಳ್ತಾ ಕೂತ್ರೆ ಏನರ್ಥ? ಇವನೇ ತಿಳುವಳಿಕೆನೇ ಅಲ್ಲ ಅಂತ ಅರ್ಥ. ಸ್ವಾತಂತ್ರ್ಯ ಶಕ್ತೇ ವಿನಿಯಾಮಕೋ ಹಿ ತಥಾಪಿ ಏತಾನ್ ಸೋಪಿ ಅಪೇಕ್ಷೈವ ಯುಂಜಾತ್ ಏತಾನಪೇಕ್ಷೈವ ಫಲಂ ದದಾನಿ ಇತಿ ಅಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ. ಸ್ವಾತಂತ್ರ್ಯಶಕ್ತೇ ವಿನಿಯಾಮಕಃ ಹಿ. ಸ್ವಾತಂತ್ರ್ಯ ಶಕ್ತಿ, ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ನಿಮಿತ್ತವಾದ ಶಕ್ತಿ ಇರೋದ್ರಿಂದ ದೇವರಿಗೆ ವಿನಿಯಾಮಕ, ವಿಶಿಷ್ಟ ನಿಯಾಮಕ ಪರಮಾತ್ಮ. ಅರ್ಥ ಏನೋ? ಉಳಿದವರಂತೆ ನಿಯಾಮಕನಲ್ಲ, ವಿಶಿಷ್ಟ ಅಂದರೆ ಬಿಂಬರೂಪಿಯಾಗಿ ನಿಯಾಮಕ ಪರಮಾತ್ಮ. ಇವತ್ತು ಎಷ್ಟೇ ಆಫೀಸರ್ ಗ್ರೇಟಾಗಿದ್ದರೂ ಕೂಡ ನಮ್ಮನ್ನು ಪೂರ್ತಿ ನಿಯಮನ ಮಾಡೋಕ್ಕೆ ಬರೋದಿಲ್ಲ. ಬರಬೇಕು, ಬರೋದಿಲ್ಲ ಅಂತಾನೆ, ಏನು ಮಾಡೋಕ್ಕೆ ಬರೋದಿಲ್ಲ. ದೇವರು ಒಳಗೆ ಪ್ರವೇಶ ಮಾಡಿಸ್ತಾನೆ. ಆದ್ದರಿಂದ ವಿಶಿಷ್ಟ ನಿಯಾಮಕ. ಪ್ರತಿಬಿಂಬ ಯಾವ್ದು ರಿಜೆಕ್ಟ್ ಮಾಡೋಂಗಿಲ್ಲ. ಬಿಂಬ ಮಾಡಿದರೆ ಏನು ಮಾಡಬೇಕದು? ಮಾಡಲೇಬೇಕು. ಅದಕ್ಕೆ ವಿನಿಯಾಮಕ ಅಂದರೆ ಅಂತರ್ನಿಯಾಮಕ, ಬಹಿರ್ನಿಯಾಮಕ, ಸರ್ವಕಾಲ ನಿಯಾಮಕ, ಸರ್ವದೇಶ ನಿಯಾಮಕ, ಸರ್ವಾವಸ್ಥಾ ನಿಯಾಮಕ. ಇದು ನಿಯಾಮಕ ಪದಕ್ಕೆ ಅಷ್ಟೆಲ್ಲ ಅರ್ಥ ಮಾಡಬೇಕು. ಅದನ್ನೆಲ್ಲ ಹೇಳೋದಕ್ಕೆ ವಿ ಅಂತ ಹೇಳಿದರು. ವಿಶಿಷ್ಟ ನಿಯಾಮಕ, ವಿಲಕ್ಷಣ ನಿಯಾಮಕ. ಗೊತ್ತಾಯ್ತಾ? ಯಾಕೆಂದ್ರೆ ಎಲ್ಲ ಹೇಗೆಲ್ಲ ಮಾಡೋಕ್ಕೆ ಬರುತ್ತಾ? ಡಿಫರೆಂಟ್ ಅದು. ಎಂಥ ಆಫೀಸರು ಕೂಡ ಏನು ಮಾಡೋಕ್ಕೆ ಕೂತ ಅಂತ ಶಕ್ತಿ ಬೇರೆ ಮೇಲೆ ಮುಗಿತು. ಆ್ಯಕ್ಷನ್ ತೊಗೋಬೋದು ಬೇರೆ, ಅಷ್ಟೇ ಹೊರತು ಕೆಲಸ ಮಾಡಿಸ್ಬೇಕಾದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಷನ್ ಮಾಡು, ಬಿಸ್ ಮಾಡ್ತೀಯ ಮಾಡು, ಈ ಕೆಲಸ ಅಂತೂ ನಾನು ಮಾಡೋದಿಲ್ಲ, ಆಯ್ತಾ, ಈ ಕೆಲಸ ಅಂತೂ ನಾನು ಮಾಡೋದಿಲ್ಲ. ಅದು ದೇವ್ರು ಹಾಗಲ್ಲ, ಮಾಡಿಸ್ತೇನೆ. ಅದಕ್ಕೆ ಅರ್ಜುನ ಹೇಳ್ತಾರೆ ಇದೇ ಮಾತನ್ನು, ನೀನೇನು ಮಾಡೋದಿಲ್ಲ ಅಂತ ಹೇಳ್ತೀಯಲ್ಲ, ಮಾಡೇ ಮಾಡ್ತೀವಿ, ನಾವು ಮಾಡಿಸ್ತೇನೆ ಅಂತ ಹೇಳಿ. ಗೊತ್ತಾಯ್ತಾ? ಬಲಾದಿವ ನಿಯೋಜಿತ, ಹೇಗೆ ಅಲ್ಲೂ ಮಾಡ್ತೀಯೋ ಇಲ್ಲಿ ಹಾಗೆ ಮಾಡೇ ಮಾಡ್ತೀವಿ. ಏತಾರಪೇಕ್ಷೈವ ಫಲಂ ದದಾನಿ. ಹಾಗಿದ್ದರೆ ಇಷ್ಟೆಲ್ಲ ಹೇಳ್ತೀರಲ್ಲ, ಮತ್ತು ಫಲ ಹಾಗೆ ಕೊಟ್ಬಿಡಲಿ ಅಂದರೆ ಏತಾನ್ ಅಪೇಕ್ಷೈವ. ಅದಕ್ಕೆ ಬ್ರಹ್ಮಸೂತ್ರ ಅದು. ಇದೆಲ್ಲ ಸೂತ್ರ ಹಾಗೆ ಇಟ್ಟಿದ್ದಾರೆ. ವೈಷಮ್ಯದರ್ಗಣ್ಣೆ ಯಾತಕ್ಕೆ? ಸಾಪೇಕ್ಷತ್ವ. ಇದು ಸಾಪೇಕ್ಷ. ಇಷ್ಟನ್ನು ನೋಡಿ ಫಲ ಕೊಡೋದ್ರಿಂದ ಪರಮಾತ್ಮ ಯಾರೂ ಅಬ್ಜೆಕ್ಟ್ ಮಾಡೋ ಹಾಗಿಲ್ಲ. ಸುಮ್ಮನೆ ಫಸ್ಟ್ ರ್ಯಾಂಕ್ ಅಂತ ಕೊಟ್ಬಿಟ್ಟ. ಕೇಳ್ಬೋದು ಹೋಗಿ ನಾವು, ಏನಂತ, ಯಾಕೆ ಕೊಟ್ಟಿದ್ರೆ, ಯಾಕೆ ಅದನ್ನು ಕೊಟ್ಟಿರಿ, ನೋಡಪ್ಪ ಅವ್ನು ಪರೀಕ್ಷೆ ಬಂದರೆ ಆನ್ಸರ್ ಅಟೆಂಡೆನ್ಸ್ ನೋಡು, ಪರ್ಫಾರ್ಮೆನ್ಸ್ ನೋಡು, ಪೇಪರ್ ಇದೆ, ಕೊಟ್ಟಿದ್ದೇನೆ, ಏನು ಮಾಡೋಂಗಿಲ್ಲ. ಒಪ್ಪಲಿಕ್ಕೆ ಬೇರೆ ದಾರಿ ಇಲ್ಲ. ಅವನಿಗೆ ಫಸ್ಟ್ ರ್ಯಾಂಕ್ ಅವ್ನಿಗೆ ಬಂದಿರೋದು ಪ್ರೂಫ್ ಅಲ್ಲಿದೆ. ದೇವ್ರು ಹಾಗೆ ಮಾಡ್ತಾನೆ. ಸರ್ಕಾರದ ವ್ಯವಸ್ಥೆ ಕೂಡ ಆತಕ್ಕಿದೆ ಅಂದರೆ ದೇವ್ರು ಮಾಡಿರೋ ವ್ಯವಸ್ಥೆ ಇದೆ. ಗೊತ್ತಾಯ್ತಾ? ಆ ವ್ಯವಸ್ಥೆ ತಕ್ಕಂತೆ ಏತಾನ್ ಅಪೇಕ್ಷೈವ ಫಲವನ್ನು ಕೊಡೋದ್ರಿಂದ ಎಂದೂ ಕೂಡ ನಾವು ದೇವ್ರ ಬಗ್ಗೆ ಆಕ್ಷೇಪಣೆ ಮಾಡೋ ಹಾಗಿಲ್ಲ. ಸಾಪೇಕ್ಷ ಅಂದ್ರೇನು? ನಿರಪೇಕ್ಷ ಅಂದ್ರೇನು? ಏನು ನೋಡದೆ ಕೊಟ್ಬಿಡ್ತಾನೆ. ಸಾಪೇಕ್ಷ ಅಂದ್ರೇನು? ನೋಡಬೇಕಾದ್ದನ್ನು ನೋಡಿ ಕೊಡ್ತಾನೆ, ಅದು ಸಾಪೇಕ್ಷ. ರಿಲೇಟಿವ್ ಅಂತೀವ. ಯಾವುದ್ರ ಮೇಲೆ ರಿಲೇಟಿವ್? ಅದು ಇದ್ರ ಮೇಲೆ ರಿಲೇಟ್ ಆಗಿರುತ್ತೆ. ಇದು ರಿಲೇಷನ್ ನೋಡ್ಕೊಂಡು ಕೊಡ್ತಾನೆ ಪರಮಾತ್ಮ. ಕರ್ಮ, ಸ್ವರೂಪ ಅದೆಲ್ಲ ಇದೆ. ಯಾವುದು ಪ್ರಯತ್ನ, ಮೂರನ್ನು ಯಾವಾಗಲೂ ನಾವು ಮನೆಯಲ್ಲಿ ಯಾವಾಗ ಬಾಯ್ಪಾಠ ಮಾಡಬೇಕಾದ್ರೆ. ಸ್ವಾತಂತ್ರ್ಯ ಶಕ್ತಿಯರ್ ವಿನಿಯಾಮಕೋಹಿ ತಥಾಪಿ ಏತಾನ್ ಸೋಪಿ ಅಪೇಕ್ಷೈವ ಯುಂಜಾತ್. ಏತಾನ್ ಹಾಗಿದ್ದರೆ ದೇವ್ರಿಗೆ ಸ್ವಾತಂತ್ರ್ಯ ಹೋಗಿಬಿಡ್ತಲ್ಲ ಅಂತ ಕೇಳಿದರೆ, ದೇವ್ರ ಸ್ವಾತಂತ್ರ್ಯ ಏನು ಬಂತು? ನಮ್ಮಲ್ಲಿ ಎರಡು ಪ್ರಶ್ನೆ. ದೇವರು ತಾನೇ ಮಾಡಿಬಿಡ್ತಾನೋ? ಅನ್ಯಾಯ, ಎಲ್ಲರಿಗೂ ಒಂದೇ ಮಾಡಬೇಕಾಗಿತ್ತು. ಇದು ನೋಡಿ ಮಾಡ್ತಾನೋ? ಅವನದೇನು ಬಂತಾಗಿದೆ, ಅವನದೇನು ಬಂತು? ಒಟ್ಟಿ ಮೇಲೆ ಏನಾಯ್ತು? ಈಗ ದೇವ್ರ ರೋಲ್ ಇಲ್ಲ, ಮಿಷನ್ ಇದ್ದ ಹಾಗೆ. ಸರಿಯಾಗಿದ್ದರೆ ಆಕ್ಸೆಪ್ಟ್ ಮಾಡ್ತೀವಿ, ಇದ್ರಿಲ್ಲ. ಏನು ದೇವ್ರು ಭಾಳ ದೊಡ್ಡಸ್ತಿಗೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಏತಾನ್ ಅಪೇಕ್ಷೈವ ಫಲಂ ದದಾನಿ ಇತಿ ಅಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ. ದೇವರು ಸ್ವತಂತ್ರತೆ ಅಂದರೆ ಸಂಕಲ್ಪಕ್ಕೆ ನಡೆಯೋದೇ, ಸಂಕಲ್ಪಕ್ಕೆ ತಕ್ಕಂತೆ ನಡೆಯೋದೇ ಸ್ವಾತಂತ್ರ್ಯ. ದೇವ್ರು ನಿಮ್ಮ ಮಾಡ್ಕೊಂಡಿದ್ದಾನೆ. ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ಇದು ಯಾರೋ ದೇವ್ರ ಮೇಲೆ ಹೇರಿದ್ದಲ್ಲ. ಕೆಳಗೆ ವ್ಯಾಲ್ಯೂರಿಗೆ ಕೊಟ್ಟಿರ್ತಾರೆ, ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಆ ಪ್ರಕಾರನೇ ಮಾಡಬೇಕು ಅವನು. ದೇವ್ರಿಗೆ ಯಾರೋ ಗೈಡ್ಲೈನ್ಸ್ ಕೊಟ್ಟಿಲ್ಲ, ಯಾವುದೋ ಅವನದೇ ಸಂಕಲ್ಪ, ಅದು ಸ್ವಾತಂತ್ರ್ಯ. ಇವತ್ತು ಐ ಆಮ್ ಹೆಲ್ಪ್ಲೆಸ್ ಅಂತ ದೇವ್ರು ನಾವು ಹೇಳ್ತೀವಿ, ದೇವ್ರು ಹೇಳಾಗಿಲ್ಲ. ಅದಕ್ಕೆ ಸ್ವತಂತ್ರ ನಾನೇ ಮಾಡಿಕೊಂಡೆ, ನಿಯಮ ಮಾಡಬೇಕಷ್ಟೇ. ಯಾರು ನನಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ನಾವು ಹೇಳೋರು ಕೇಳೋರು ಇದ್ದೇ ನಿಯಮ ಪಾಲನೆ ಮಾಡೋದಿಲ್ಲ. ದೇವ್ರ ಯಾರು ಹೇಳೋರು ಕೇಳೋರು ಇಲ್ಲ. ಆದರೆ ಏನು ಮಾಡ್ತಾನೆ? ಸಹಜವಾಗಿ ಮಾಡ್ತಾನೆ. ಇದು ಆತನ ವಿಶಿಷ್ಟವಾದ ಅನುಗ್ರಹ, ಸಾಮರ್ಥ್ಯ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಏತಾನಪೇಕ್ಷೈವ ಫಲಂ ದದಾನಿ ಇತ್ಯಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ. ಸ್ವತಂತ್ರ ಶಬ್ದಕ್ಕೆ ಅರ್ಥ ಅದೇನೆ. ದೇವರು ಮಧ್ಯೆ ಮಧ್ಯೆ ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ಹೋಗೋದಿಲ್ಲ. ಹೇಳಿಬಿಟ್ಟಾಗಿದೆ, ರೂಲ್ಸ್ ಕೊಟ್ಟಾಗಿದೆ. ಓದ್ಕೊಂಡ್ರೆ ನಿಮ್ಮ ಕೆಲಸ ಅಷ್ಟೇ ಹೊರತು ಅದನ್ನು ಮತ್ತೆ ಕೇಳೋ ಹಾಗಿಲ್ಲ. ಎವ್ರಿ ಟೈಮ್ ಬಂದು ಹೇಳಬೇಕಾಗಿಲ್ಲ. ಸ್ವಾತಂತ್ರ್ಯ ಡೆಫಿನೇಷನ್ ಹೀಗಿದೆ. ಸ್ವರೂಪಕ್ಕೆ ತಕ್ಕಂತೆ ಆನ್ಸರ್ ನಾವು ನೋಡ್ತಾ ಇರಬೇಕು. ನಾವೀಗ ವಿದ್ಯಾರ್ಥಿ ಅಕ್ಸೆಪ್ಟ್ ಮಾಡ್ತಾನೆ, ಆನ್ಸರ್ ನೋಡ್ತಾನೆ, ಮಾರ್ಕ್ಸ್ ನೋಡ್ತಾನೆ, ಬರೋದು ನೆನಪು ಮಾಡ್ಕೋತಾನೆ.
ಸಾಮಾನ್ಯವಾಗಿ ಜನಗಳು ಹೇಗಿರ್ತಾರೆ, ಸರಿಯಾಗಿ ಕೊಟ್ಟಿದ್ದಾರೆ. ಎಲ್ಲ ಕೆಲವು ಬಿಟ್ಟುಬಿಟ್ರೆ ಸಾಮಾನ್ಯವಾಗಿ ಹೇಗಿರುತ್ತೆ, ಸರಿಯಾಗಿ ಕೆಲಸಕ್ಕೆ ಎಕ್ಸ್ಪೆಕ್ಟ್ ಏನು ಮಾಡಿರ್ತಾರೆ ಅಷ್ಟೇ ಬಂದಿರುತ್ತೆ ಕೆಲಸ. ಇವನು ಎಕ್ಸ್ಪೆಕ್ಟ್ ಮಾಡಿದೆ ಅಷ್ಟೇ. ಯಾತಕ್ಕೆ ಅದು ಇವನು ಸರಿಯಾಗಿ ಎಷ್ಟು ಏನು ಮಾಡಿದ್ರೆ ಅವನು ಸರಿಯಾಗಿ ನೋಡಿದ್ದಾನೆ. ಎಷ್ಟೋ ಸರ್ತಿ ಹಾಗಾಗಿ ಒಂಚೂರು ಹೆಚ್ಚು ಕಡಿಮೆ ಆಗಿರೋದಿಲ್ಲ. ಸ್ವಲ್ಪ ಹೆಚ್ಚಾದರೆ ಏನೋ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಷ್ಟು ಜಾಸ್ತಿ. ಇದು ಸರಿಯಾಗಿ ಕೊಟ್ಟಿದ್ದಾರೆ, ಅನುಗ್ರಹ. ಸರಿಯಾಗಿ ಕೊಡೋದೇನಿದಲ್ವಾ, ಯಾರೂ ಕರಾರಿಲ್ಲ ದೇವರಿಗೆ ಸರಿಯಾಗಿ ಕೊಡಬೇಕು ಅಂಥೇಳಿ, ಅದು ಕೂಡ ಅನುಗ್ರಹನೇ. ಯಾರು ಹೇಳಿದೆ ಕೊಡ್ತಿದ್ದೆ, ಒಬ್ಬರು ಅಪ್ಲೈ ಮಾಡಿದ್ದು ಏನೇನೂ ಮಾಡಿಲ್ಲ, ಸೆಲೆಕ್ಟ್ ಆದ. ಅರ್ಥ ಏನದಕ್ಕೆ, ಮೆರಿಟ್ ಮೇಲೆ ಕೊಟ್ಟಿದ್ದಾರೆ ಅಂತ ಅರ್ಥ, ಬೇರೆ ಏನೂ ಒಂದು ಕೆಲಸ ಮಾಡಿಲ್ಲ ಇಲ್ಲಿ. ಹೇಗೆ ಅರ್ಥ ಆಗುತ್ತೋ ದೇವರು ಪ್ರತಿಯೊಂದನ್ನು ಹಾಗೆ ಮಾಡ್ತಾನೆ. ಏತಾನಪೇಕ್ಷೈವ ಫಲಂ ದದಾನಿ ಇತಿ ಅಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ. ನಾಸ್ಯ ಅಪಗಚ್ಚೇತ್ ಸಹಿ ಸರ್ವಶಕ್ತಿ ನಾಶಕ್ತತಾ ಕ್ವಚಿತಸ್ಯ ಪ್ರಭುತ್ವಾತ್. ತಸ್ಮಾತ್ ಕಾರ್ಯಂ ತೇನ ಕೃಪ್ತಂ ಸ್ವಕರ್ಮ ತತ್ಪೂಜಾರ್ಥಂ ತೇನ ತತ್ಪ್ರಾಪ್ತಿರೇವ. ನಾಸ್ಯ ಅಪಗಚ್ಚೇತ್ ಸಹಿ ಸರ್ವಶಕ್ತಿ. ಈ ಶಕ್ತಿ ದೇವರಿಗೆ ಹೋಗಿಬಿಟ್ರೆ ಎಂದಾರು ಒಂದು ದಿವಸ ಈ ಪವರಲ್ಲಿದ್ದಾನೆ, ರಿಟೈರ್ ಆದ, ಸಸ್ಪೆಂಡ್ ಆದ, ಡಿಸ್ಮಿಸ್ ಆದ, ಮುಗೀತು. ಇಲ್ಲ, ಸ್ವತಂತ್ರ ಸ್ವರೂಪದಲ್ಲಿದೆ ಅದು. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಆದ್ದರಿಂದ ದೇವರು ಏನು ಮಾಡೋದಿಲ್ಲ, ಎಂದೂ ಕೂಡ ಶಕ್ತಿ ಅದನ್ನ ಬಿಟ್ಟು ಹೋಗೋದೇ ಇಲ್ಲ. ಪದವಿಗಳು ಬಿಟ್ಟು ಹೋದ ಹಾಗೆ ಎಂದೂ ಬಿಟ್ಟು ಹೋಗೋದಿಲ್ಲ. ಇದು ದೇವರ ವಿಶಿಷ್ಟವಾದ ಮಹಿಮೆ. ಮತ್ತೊಂದು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸರ್ವತಂತ್ರ ಸ್ವತಂತ್ರ. ಇವಾಗ ವಾಯುದೇವರಿದ್ದಾರೆ, ಬ್ರಹ್ಮದೇವರಿದ್ದಾರೆ. ಮುಂದಿನ ಕಲ್ಪಕ್ಕೆ ವಾಯುದೇವರು ಬರ್ತಾರೆ, ಆ ಬ್ರಹ್ಮದೇವರು ಮುಕ್ತರಾಗಿ ಬಿಡ್ತಾರೆ. ಈ ವಾಯುದೇವರು ಬರ್ತಾರೆ, ಇನ್ನೊಬ್ಬರು ಇಲ್ಲಿ ಬರ್ತಾರೆ, ಆಮೇಲೆ ಅವರು ಮುಕ್ತರಾಗ್ತಾರೆ. ಹೀಗೆಲ್ಲ ಕ್ರಮ ಇದೆ. ಆಮೇಲೆ ಅವ್ರ ರೋಲ್ ಇಲ್ಲ, ಜಗದ್ವ್ಯಾಪಾರ ವರ್ಜ್ಯಂ ಇದರೊಳಗಿಲ್ಲ. ಆದರೆ ದೇವರು ಹಾಗಲ್ಲ, ಏಕೋ ನಾರಾಯಣ, ಪ್ರತಿಯೊಂದನ್ನು ಹಾಗೆ ಮಾಡ್ತಾನೆ. ಸರ್ವಶಕ್ತಿ ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ. ಇವೆಲ್ಲ ಜ್ಞಾಪಕ ಪಡ್ಕೋಬೇಕಾಗ. ಸರ್ವಶಕ್ತಿ ನಾ ಅಶಕ್ತತಾ ಕ್ವಚಿದಸ್ಯ ಪ್ರಭುತ್ವಾತ್. ಆಗೊಂದು ಪ್ರಶ್ನೆ, ವಯಸ್ಸಾದ ಮೇಲೆ ಶಕ್ತಿ ಕಡಿಮೆ ಆಗುತ್ತೋ ಇಲ್ವೋ? ದೇವರಿಗೆ ಯಾವ ಪ್ರಶ್ನೆ, ದೇಶತಃ ಕಾಲತಃ ಮೀರಿರೋದ್ರಿಂದ ಕಾಲದ ಎಫೆಕ್ಟ್ ದೇವ್ರ ಮೇಲೆ ಇಲ್ಲ. ಅದಕ್ಕೆ ದೇವರು ಸ್ವಾರಸ್ಯ ಮಾಡಿಬಿಟ್ಟಿದ್ದಾರೆ. ಚಿನ್ನ ಇದೆ, ಎಷ್ಟು ಹಳೆದಾದ್ರೂ ಏನಾಗಲ್ಲ ಅದು, ಚಿನ್ನ ಎಷ್ಟು ಹಳೆದಾದರೂ ಕೂಡ. ಅದೇ ಕಬ್ಬಿಣ ಇಟ್ಟಿದ್ದಾರೆ, ಅಲ್ಲಿ ಏನು ಮಾಡಿದ್ದಾನೆ ಈಗ, ತುಕ್ಕಿಟ್ಟು ಕೆಟ್ಟು ಹೋಗ್ಬಿಡುತ್ತೆ. ನಮ್ಮೆದುರಿಗೆ ದೃಷ್ಟಾಂತ ಕೊಡ್ತಾರೆ. ಹೇಗೆ ನಂಬಬೇಕು ಅಂದರೆ ದೇವ್ರ ಸೃಷ್ಟಿ ಹಾಗೆ ಮಾಡಿದ್ದಾರೆ. ಹಳೇದಾದ್ರೆ ಏನು ವ್ಯತ್ಯಾಸನೇ ಇಲ್ಲ. ಇನ್ನೂ ನಮ್ಮ ದೃಷ್ಟಿಯಲ್ಲಿ ವ್ಯಾಲ್ಯೂ ಜಾಸ್ತಿ. ಯಾತಕ್ಕೆ, ವ್ಯಾಲ್ಯೂಕ್ಕೆ ಬೇರೆ. ಯಾರೋ ಮುಟ್ಟಿದ್ದು ಇನ್ನೊಂದು ವ್ಯಾಲ್ಯೂ, ಮತ್ತೆ ಯಾರೋ ದೊಡ್ಡವರು ಕೊಟ್ಟಿದ್ದು ಅದಕ್ಕೆ ಇನ್ನೂ ಭಾರಿ ಮಹತ್ವ. ಅದಕ್ಕೆ ಇನ್ಯಾನು ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಬೆಲೆ ಇದೇ ಒಂದು, ಆ ಬೆಲೆ ಕಡಿಮೆ ಆಗಿಲ್ಲ, ಬಟ್ ಬೆಲೆ ಹೆಚ್ಚಾಗಿಬಿಟ್ಟಿದೆ. ಅವರಿಲ್ಲ, ಕೊಟ್ಟವ್ರಿಗಿಲ್ಲ. ಕೊಟ್ಟವ್ರಿಗಿದ್ರೆ ಏನು ಮಾಡ್ಬೋದು, ಇನ್ನೂ ಸೈತಲ್ಲಿ ಮುಟ್ಸ್ ತರಬೋದು ಬೇಕಾದ್ರೆ ಹೋಗ್ಬಿಟ್ಟು. ಇಲ್ಲ, ಸೊ ಯುನಿಕ್. ಈಗ ಏನು ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವ್ರ ಮಹಿಮೆ ಎಷ್ಟು ಅದ್ಭುತ. ಸರ್ವಶಕ್ತಿ ನಾವು ದೇವರು ಸರ್ವಶಕ್ತ ಅಂತ ಕೇಳಿರ್ತೇವೆ. ಡೀಟೇಲ್ಸ್ ಕೇಳಿದಾಗ ಏನಾಗುತ್ತಾಗ, ಎಷ್ಟು ಗಟ್ಟಿ ಆಗ್ತವೆ, ಭಾರಿ ಸರ್ವಶಕ್ತಿ, ಅವ್ರು ಭಾರಿ ದೊಡ್ಡವರು. ಒಂದು ಲಿಮಿಟಲ್ಲಿ ನಿಮಗೆ ಗೊತ್ತಿಲ್ಲ ಎಷ್ಟು ದೊಡ್ಡವರು, ನೋಡಿ ಪರೀಕ್ಷೆ ಮಾಡಿ ಗೊತ್ತಾಗುತ್ತೆ ನಿಮಗೆ. ನಮ್ಮ ಎದುರಿಗೆ ಓಡಿ ಎತ್ತಿಬಿಟ್ಟ ಬರೀ ಕೇಳೋದು. ಈಗ ಸರಿ ಕರೆಕ್ಟ್ ಕೇಳಿದ್ದಿತ್ತು, ನೋಡಿದಾಗ ಏನಾಯ್ತು ಈಗ ಕನ್ಫರ್ಮ್. ಈ ಮಟ್ಟ ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅಂತ ಹೇಳ್ತಾನೆ. ಆಮೇಲೆ ಅವನ ಬಾಯಿಲೇ ಬರುತ್ತೆ ಏನಂಥೇಳಿ, ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ಈಗ ದೇವ್ರ ಬಗ್ಗೆ ಎಷ್ಟಿದೆ ಅಂದರೆ ಯಾರು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಮಾ ಬ್ರಹ್ಮಾದಿಗಳಿಗೂ ದೇವರ ಶಕ್ತಿನ ಮಾಡಕ್ಕೆ ಬರೋದಿಲ್ಲ. ಅಷ್ಟು ನೈಬೋಧಾಪರ ಗೃಣಂತೋಂತ ಮೆದ್ಗುಣಾನ ಅಜಾದಯ. ಇದೆಲ್ಲ ಯೋಚನೆ ಅದು ಶಾಸ್ತ್ರ ಯಾತಕ್ಕೆ ಓದಬೇಕು ಅಂದರೆ ಈ ಕ್ಲಾರಿಟಿ ಯೋಚನೆ ಮಾಡಿದ್ರೆ ಗೊತ್ತಾಗೋದಿಲ್ಲ. ಇವೆಲ್ಲ ಕೂಡ ಕೇಳಿ ತಿಳ್ಕೊಬೇಕೇ ಹೊರತು ಇವೆಲ್ಲ ಗೆಸ್ ಮಾಡಿ ತಿಳ್ಕೊಳ್ಳೋ ವಿಚಾರಗಳಲ್ಲ. ಆದ್ದರಿಂದ ನಮಗೆ ಏನಾಯ್ತಾಗ ಜ್ಞಾನ ಜಾಸ್ತಿ ಆಯಿತು, ಭಕ್ತಿ ಜಾಸ್ತಿ ಆಯಿತು, ಆಗ ಸಾಧನೆ ದಾರಿ ನಡೀತಾ ಇದೆ ಅಂತ ಅರ್ಥ. ನಾಶ್ಯಾಪಗಚ್ಚೇತ್ ಸಹಿ ಸರ್ವಶಕ್ತಿ ನಾಶಕ್ತತಾ ಕ್ವಚಿದಸ್ಯ ಕ್ವಚಿತ್ ಅಂತ ಹೇಳಿದ್ರಿಂದ ಯಾವುದೋ ಉಪಾಧಿಯಿಂದಾಗಲಿ ಅಥವಾ ಕಾಲ ದೇಶ ಏನೋ ಒಂದು ಕಾರಣದಿಂದ ಆಗುತ್ತಾ ಅಂದರೆ ಇಲ್ಲವೇ ಇಲ್ಲ. ತಸ್ಮಾತ್ ಕಾರ್ಯಂ ತೇನ ಕೃಪ್ತಂ ಸ್ವಕರ್ಮ. ಇನ್ನೇನು ಯಾತಕ್ಕೆ ಒತ್ತು ಕೇಳಿತ್ತು ಅಂದರೆ ಸರ್ಕಾರಗಳ ನಿಯಮ ಏನು ಮಾಡುತ್ತೆ, ಮಧ್ಯೆ ಮಧ್ಯೆ ಅಮೆಂಡ್ ಮಾಡ್ತಾ ಹೋಗುತ್ತೆ. ಕೆಲವು ಸರ್ಕಾರ ಇಮಿಡಿಯೇಟಾಗಿ ಚೇಂಜ್ ಮಾಡ್ಬೋದು. ದೇವರಲ್ಲಿ ಪ್ರಶ್ನೆಯೇ ಇಲ್ಲ. ಯಾತಕ್ಕೆ ಅವರು ಚೇಂಜ್ ಮಾಡ್ತಾರೆ ಸರ್ಕಾರದಲ್ಲಿ ಅನೇಕ ವಿಷಯಗಳನ್ನು? ಅವರಿಗೆ ಲಿಮಿಟೇಷನ್ ಇದೆ, ತಿಳುವಳಿಕೆಯಲ್ಲಿ ಲಿಮಿಟೇಷನ್ ಇದೆ, ಆದ್ದರಿಂದ ಇಂಪ್ರೂವ್ ಆಗ್ಬೋದು. ಆದರೆ ದೇವರಲ್ಲಿ ಅದಿಲ್ಲ. ಪೂರ್ಣವನು ಸದಾಕಾಲ ಪೂರ್ಣನಾದ್ದರಿಂದ ಯಾವ ಕಾಲಕ್ಕೂ ಏನು ಮಾಡೋದಿಲ್ಲ, ಬದ್ದಾಗ ತಪ್ಪಿದ್ರೆ ಬದಲಾಯಿಸ್ಕೋಬೇಕು, ತಪ್ಪೇ ಇರೋದಿಲ್ಲ. ಆದ್ದರಿಂದ ಅದು ಶಾಶ್ವತವಾಗಿರುತ್ತೆ. ಸ್ವಕರ್ಮ ಕ್ವಚಿದಸ್ಯ ಪ್ರಭುತ್ವ. ತಸ್ಮಾತ್ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು ಅಂತ ತಿಳ್ಕೊಂಬೇಡ, ಅಕಸ್ಮಾತ್ ತಪ್ಪಿರ್ಬೋದು, ಬಟ್ ಚೇಂಜ್ ಮಾಡೋಂಗಿಲ್ಲ ಅದನ್ನು. ಯಾತಕ್ಕೆ? ಯಾಕೆ ಅವ್ರು ಬಂದು ಸಿಂಗಲ್ ಬೆಂಚ್ ಬಂತು, ಆಮೇಲೆ ಬೆಂಚಲ್ಲೇ ಕೊಟ್ಟ, ಅದು ಮತ್ತೆ ಇದನ್ನು ಹಾಕಿದ್ರು, ಅದರಲ್ಲೂ ಆಯಿತು.
ಅದು ತಪ್ಪೇ ಇತ್ತು, ಮೂರಲ್ಲೂ ತಪ್ಪಿತ್ತು ಅನ್ಫಾರ್ಚುನೇಟ್ ತಿಳ್ಕೊಂಬಿಡಿ. ಅವಾಗ ಏನು ಮಾಡೋಂಗಿಲ್ಲ, ಯಾರೋ ಏನೋ ಮಾಡೋಂಗಿಲ್ಲ, ಹೆಲ್ಪ್ಲೆಸ್ ಅಷ್ಟೇ. ದೇವ್ರು ಹಾಗಲ್ಲ, ಮಾಡೋದೇ ಇಲ್ಲ ದೇವ್ರು ಹಾಗೆ. ದೇವರು ಸುಪ್ರೀಮು ಮತ್ತು ಪರ್ಫೆಕ್ಟು. ಇದು ಪರ್ಫೆಕ್ಷನ್ ಇಲ್ಲ ಇದರಲ್ಲಿ. ಸುಪ್ರೀಮಸಿ ಇರ್ಬೋದು, ಪರ್ಫೆಕ್ಷನ್ ಇಲ್ಲ. ಪರ್ಫೆಕ್ಷನ್ ಇದೆ, ಹೈಕೋರ್ಟ್ ಪರ್ಫೆಕ್ಟಾಗಿ ಕೊಟ್ಟಿದ್ರೆ ಸುಪ್ರೀಮಸಿ ಇಲ್ಲ, ಮೇಲೆ ತೆಗೆದು ಹಾಕಿಬಿಡ್ಬೋದು ಬೇಕಾದರೆ. ದೇವರಲ್ಲಿ ಎಲ್ಲ ಇರೋದ್ರಿಂದಾಗಿಯೇ ಆತ ಸರ್ವೋತ್ತಮೋತ್ತಮ. ಇದು ಇಷ್ಟೆಲ್ಲ ನಿಯಮ ಇರೋದರಿಂದ ಈ ನಿಯಮ ಎಂದೂ ಬದಲಾಗೋದಿಲ್ಲ. ಯಾವುದೋ ಒಂದು ಕಾಲಕ್ಕಿತ್ತು, ಈಗ ಬದಲಾಗಿರ್ಬೋದು ಅಂತ. ಏಕಾಸಿ ಮಾಡಬೇಕು ಅಂತ ಹಿಂದಿತ್ತು, ಇವತ್ತಿಲ್ಲ ಅಲ್ಲ. ಇವತ್ತು ಜನಕ್ಕೆ ಆ ರೀತಿ ಇದ್ದರೆ ಆ ಕಾಲದಲ್ಲಿ ಹುಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕೆ ಆ ಬ್ಯಾಚ್ಗಿದ್ದರೆ ಚೆನ್ನಾಗಿ, ಕೊರೋನಾ ಬ್ಯಾಚಲ್ಲಿದ್ದರೆ ಪರೀಕ್ಷೆ ಇಲ್ಲದೆ ಪಾಸಾಗ್ತಿದ್ರಲ್ಲ, ಆ ಥರ ಅಂತ. ದೇವರೆಲ್ಲ ಬ್ಯಾಚ್ಗಳಿಲ್ಲ. ತಸ್ಮಾತ್ ಯಾವ ಕಾಲಕ್ಕೂ ಬದಲಾವಣೆ ಇಲ್ಲ, ಆದ್ದರಿಂದ ಅದಕ್ಕೆ ತಕ್ಕಂತೆ ನಡಿಬೇಕಷ್ಟೆ. ತಸ್ಮಾತ್ ಕಾರ್ಯಂ ತೇನ ಕೃಪ್ತಂ ಸ್ವಕರ್ಮ ತೇನ ಕೃಪ್ತಂ. ನಾವು ಅಂದ್ಕೊಂಡು ಕರ್ಮ ಮಾಡಿದ್ರೆ ಯಾರೂ ಸಂಬಳ ಕೊಡೋದಿಲ್ಲ. ಅವ್ರು ಹೇಳಿದ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ ಹೊರತು ನಮ್ಮ ಚೋಚದ ಮಾಡ್ತಾ ಕೂತ್ಕೊಂಡ್ರೆ ಕೊಡೋದಿಲ್ಲ. ಅದಕ್ಕೆ ಸ್ವಧರ್ಮ ಅಂದ ತಕ್ಷಣ ಇವನು ತಿಳ್ಕೊಂಡಿದ್ದಲ್ಲ ಸ್ವಧರ್ಮ, ಅವ್ರು ಕೊಟ್ಟಿದ್ದು ಅದು ಸ್ವಧರ್ಮ. ಅದು ಮಾಡಬೇಕಷ್ಟೆ. ನೀವು ಏನೇನೋ ಉತ್ತರ ಬರೀಲಿಕ್ಕೆ ಬರುತ್ತೆ. ಪ್ರಶ್ನೆ ಕೇಳಿರೋದು 6, ಅದಕ್ಕೆ ಉತ್ತರ ಬರೀಬೇಕಷ್ಟೇ. 6 ಬಿಟ್ಟು ಎಲ್ಲ ಗೊತ್ತಿದ್ದೀವಿ ನೀವು, ಪಾಪ ಎಲ್ಲ ಬರೆದ್ರೂ ಪಾಸಾಗಲ್ಲ. 6 ಸ್ವಲ್ಪ ಬರೆದ್ರೂ ಪಾಸಾಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಪ್ರಿಸ್ಕ್ರೈಬ್ಡ್ ಅಂತ ಹೇಳಿದೆ. ಅದಕ್ಕೆ ಎಲ್ಲ ಆ ಟೆಕ್ಸ್ಟು ಕೇಳಿದ ಪ್ರಶ್ನೆ ಅದಕ್ಕೆ ಕೇಳಿದಷ್ಟೇ ಉತ್ತರ, ಇಲ್ಲದವ್ರು ತಪ್ಪಾಗುತ್ತೆ. ಅದಕ್ಕೆ ಕೃಪ್ತಂ ಸ್ವಕರ್ಮ 2 ಪದ ಉಪಯೋಗಿಸಿದರು. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ನಿಜಂ ಬಂತು, ನಿಯತಂಬು ಬಂತಾಗ ಕೃಪ್ತಂ ಸ್ವಕರ್ಮ ಅಂತ ಹೇಳಿದಾಗ ನಿನ್ನ ಕರ್ಮ ಆಗಬೇಕು, ಅದು ಅಲ್ಲಿ ಕೃಪ್ತ ಆಗಬೇಕು. ಮತ್ತು ಬೆಳಿಗ್ಗೆ ನಮ್ಮ ಕರ್ಮ ಸಂಧ್ಯಾವಂದನೆ ಮಾಡೋದು ಅಷ್ಟೇ ಅಲ್ಲ, ಆ ಕಾಲಕ್ಕೆ ಮಾಡೋದು. 2 ಇದೆ ಈಗ. ಆ ಕಾಲಕ್ಕೆ ಮಾಡೋದಿದೆ. ಕ್ಲುಪ್ತ ಕಾಲ ಆಗಬೇಕು, ಕ್ಲುಪ್ತ ಇದೇ ಆಗಬೇಕು. ಅದೇ ಮಂತ್ರಗಳಾಗಬೇಕು, ಚೇಂಜ್ ಮಾಡೋಂಗಿಲ್ಲ. ಕ್ಲುಪ್ತವಾದ್ದೇ ಆಗಬೇಕು. ಅದಕ್ಕೆ ಕ್ಲುಪ್ತ ಶಬ್ದಕ್ಕೆ 2 ಅರ್ಥ. ಅದೇ ಅರ್ಜುನ ಕೇಳಿದ್ದು ಅದನ್ನೇ. ನಾನು ಯುದ್ಧ ಮಾಡಬೇಕು ಅಂತ ಹೇಳಿದ್ದೆ. ಕ್ಷತ್ರಿಯ ಯುದ್ಧ ಒಂದಲ್ಲಲ್ಲ. ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷತ್ರಕರ್ಮ ಸ್ವಭಾವಜಂ ಅಂತ ಭಗವಂತ ಹೇಳ್ತಾರೆ. ಹಾಗಿದ್ದರೆ ಯುದ್ಧನೇ ಯಾಕೆ ಮಾಡಬೇಕಾಗಿದ್ದರೆ ನಾನು ದಾನ ಮಾಡ್ತಾ ಕೂತ್ಬಿಡ್ತೇನೆ. ಈಗ ಕ್ಷತ್ರಿಯನು ಸನ್ಯಾಸ ತೊಗೋಬೋದು, ಕ್ಷತ್ರಿಯ ಸನ್ಯಾಸ ತೊಗೋಬೋದು, ಸನ್ಯಾಸಿ ಆಗಿಬಿಡ್ತೇನೆ. ಇಲ್ಲ, ಈಗೇನು ಮಾಡಬೇಕು ನೀನೀಗ? ಯುದ್ಧನೇ ಮಾಡಬೇಕು. ಆಪ್ಷನ್ ಇಲ್ಲ ಈಗ. ಬೆಳಿಗ್ಗೆ ನೀವು ಭಜನೆ ಮಾಡ್ತಾ ಕೂತ್ರೆ ಉಪಯೋಗ ಇಲ್ಲ. ಬೆಳಿಗ್ಗೆ ಸದ್ಯ ಸೂರ್ಯೋದಯ ಆಗ್ತಾ ಭಜನೆ ಮಾಡ್ತಾ ಕೂತ್ಬಿಟ್ಟಿದ್ದಾರೆ ರೆಡಿ ಅಂತ. ಪುರುಷ ಸೂಕ್ತ ಹೇಳಿದೆ ಅದೂ ಇಲ್ಲ, ಗಾಯತ್ರಿನೇ ಹೇಳಬೇಕು. ಆ ಕಾಲಕ್ಕೆ ಏನು ಹೇಳಬೇಕಾಗ ಗಾಯತ್ರಿ ಮಂತ್ರನೇ ಜಪ ಮಾಡಬೇಕು ಹೊರತು ಇನ್ನೊಂದು ಸಬ್ಸ್ಟಿಟ್ಯೂಟ್ ಇಲ್ಲ. ಅದು ಎಷ್ಟು ಇಂಪಾರ್ಟೆಂಟ್. ನಾವು ಕ್ಲುಪ್ತ ಅಂದರೆ ಯಾವಾಗಲೂ ಏನೋ ಮಾಡಿಬಿಟ್ರೆ ಸಾಕು ತಿಳ್ಕೊಂಡ್ಬಿಟ್ಟಿದ್ದೆ. ಯಾವಾಗಲೂ ಹುಂಡಿಗೆ ಹಾಕೋ 10 ರೂಪಾಯಿ ಹಾಕಿದೆ, ಓ ಪರಮ ನನ್ನಂಥ ದಾನ ಸುರಣೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಅಲ್ಲ, ಅದು ಪಾಲ್ಟ್ ಅಷ್ಟೇ. ಅದು ನಿತ್ಯಕರ್ಮಗಳು ಎಲ್ಲ ಇದೆ. ಎಷ್ಟು ಕೋಟಿ ನೀನು ಕೊಟ್ಟರು ಸಂಧ್ಯಾನ ಸಬ್ಸ್ಟಿಟ್ಯೂಟ್ ಅಲ್ಲ ಅದು. ದಿವಸ ನಾನು ದಾನ ಮಾಡ್ತೀನಿ, ಸಂಧ್ಯಾನ ಯಾಕೆ ಮಾಡಬೇಕು ಅಂದರೆ ಬೇರೆ, ಇದೇ ಬೇರೆ ಅದೇ ಬೇರೆ. ಮಾಡಂತೆ ಮಾಡಲೇಬೇಕು. ಹೇಳಿದ್ಮೇಲೆ ಬೇರೆ ಸಬ್ಜೆಕ್ಟ್ 100ಕ್ಕೆ 100, ಒಂದರಲ್ಲಿ ಫೇಲು. ಈ ಕೇಸ್ ಹಾಕಾಗಿಲ್ಲ, ಎಲ್ಲರಲ್ಲೂ ಪಾಸಾಗಿ ಇದನ್ನು ಮಾಡಿ ಅಂತ ಕೆಡಾಗಿಲ್ಲ ಅವರು. ಫೇಲೇ. ಎಷ್ಟೋ ಜನ ಹಾಗಾಗಿರ್ತಾರೆ. ಸ್ಪೆಷಲ್ ಸಬ್ಜೆಕ್ಟ್ಸಿಗೆ ಭಾರಿ ಗಮನ ಕೊಟ್ಟು ಬೇಸಿಕ್ದಲ್ಲಿ ಫೇಲ್ ಆಗಿಬಿಟ್ಟಿರ್ತಾರೆ. ಹಿಂದೆಲ್ಲ ಹಾಗಾಗ್ತಿತ್ತು, ಈಗ ಗೊತ್ತಿಲ್ಲ. ಇದೇ ನೀವು ಭಾರಿ ಓದಿಬಿಡೋದು, ಇಂಗ್ಲೀಷಲ್ಲಿ ಫೇಲು, ಸಂಸ್ಕೃತ ಇದರಲ್ಲಿ ಫೇಲು, ಮತ್ತೆ ಹೋಯ್ತಲ್ಲ. ಈಗೆಲ್ಲ ಈ ಥರ ಎಟಿಕೆಟ್ ಇದ್ದಿಲ್ಲಾಗ ಏನು ಮಾಡಬೇಕಾಗಿತ್ತು ಅವನು? ಅಷ್ಟು ಅಪಿಯರ್ ಮಾಡಬೇಕು. ಮತ್ತು 100 ಬಂದಿದ್ದಲ್ಲ 80-90 ಆಗಿಬಿಡ್ಬೋದು. ನಿಯಮ ಅಷ್ಟೇನು ಮಾಡೋಂಗಿಲ್ಲ. ಅದಕ್ಕೆ ನಾವು ಯಾವುದ್ರಲ್ಲಿ ನಾವೇನು ಮಾಡ್ತೇವೆ ಗೊತ್ತಾ? ಭಾರಿ ಸಂಧ್ಯಾ ಸರಿ ಮಾಡ್ತೀವಿ, ಪೂಜೆ ಕ್ಯಾನ್ಸಲ್. ಪೂಜೆ ಭಾರಿ ಮಾಡ್ತೀವಿ, ಸಂಧ್ಯಾವಂದನೆ ಕ್ಯಾನ್ಸಲ್. ಇಲ್ಲ, ಸಂಧ್ಯಾವಂದನೆ ನೋಡಿ ಪೂಜೆನೂ ಮಾಡಬೇಕು ಹೊರತು ಅದು ಕಡಿಮೆ ಆದರೂ ಪರವಾಗಿಲ್ಲ. ಥರ್ಡ್ ರೇಟ್ ಸಂಧ್ಯಾವಂದನೆ ಆದರೂ ಪರವಾಗಿಲ್ಲ, ಥರ್ಡ್ ರೇಟ್ ಪೂಜೆ ಆದರೂ ಪರವಾಗಿಲ್ಲ, ಮಾಡಲೇಬೇಕು. ಒಂದು ಆನ್ಸರ್ 5 ಕೊಟ್ಟಿದ್ದಾನೆ, ಇವರು ಒಂದನ್ನು ಬರೀತಾರೆ 3 ತಾಸು ಬರೆದಾಗಿಬಿಟ್ಟಿದ್ದಾರೆ. ಒಂದು ಪುಸ್ತಕ ಆಗಷ್ಟು ಬರೆದಿದ್ದಾರೆ, ಇನ್ನೂ 4 ಟಚ್ಚೇ ಮಾಡಿಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅವನಿಗೆ ಹಬ್ಬ 20 ಕೊಡ್ಬೋದು ಅಷ್ಟೇ. ಫೇಲೇ. ಭಾರಿ ಪುಸ್ತಕ ಟೆಕ್ಸ್ಟ್ ಬುಕ್ ಮಾಡೋಷ್ಟು ಚೆನ್ನಾಗಿ ಬರೆದಿದ್ದಾರೆ ಪಾಪ ಅವನು. ಅವ್ನು ಬರೆದಿರೋದು ಹೇಗೆ ಟೆಕ್ಸ್ಟ್ ಬುಕ್ ಆಗಬೇಕದು. ಆದರೆ ಉಪಯೋಗ ಇಲ್ಲ, ಉಳಿದ 4 ಬರದೇ ಇಲ್ಲ ಅವನು. ಫುಲ್ 100ಕ್ಕೆ 100 ಕೊಟ್ಟರು ಪಾಸಾಗೋ ಚಾನ್ಸ್ ಇಲ್ವಲ್ಲ. ನಾವು ದಿವಸಕ್ಕೆ ಅಭ್ಯಾಸ ಮಾಡಬೇಕು. ಸಂಧ್ಯಾ ನೀವು ಯಾವುದು ಸಬ್ಸ್ಟಿಟ್ಯೂಟ್ ಇಲ್ಲ, ಆದ್ದರಿಂದ ಪ್ರತಿಯೊಂದನ್ನು ಮಾಡಬೇಕೆ ಹೊರತು ಎಲ್ಲ ಮಾಡಿ ವ್ಯವಸ್ಥೆಯೇ ಮಾಡೋದಿಲ್ಲ, ಬ್ರಹ್ಮಯಜ್ಞ ಮಾಡೋದಿಲ್ಲ. ಇಲ್ಲ, ಅದು ಸಪ್ರೇಟ್ ಕರ್ಮ, ಮಾಡಲೇಬೇಕಾದ ಕರ್ಮ. ಯಾವುದೋ ಒಂದು ಮಾಡಿ ಒಂದು ಜಾಸ್ತಿ ಗಾಯತ್ರಿ ಜಪ ಮಾಡ್ತೇನೆ ಅಂತೇಳಿ ಯಾವುದೋ ಬಿಡಾಗಿಲ್ಲ. ನಾವು ಇಲ್ಲಿ ಸೋತು ಬಿಡ್ತೇವೆ. ಹೇಳೋಣ ಇಷ್ಟು ಮಾಡಿ ಸಾಕು ಅಂತೇಳಿ, ಇಷ್ಟು ಮಾಡಿ ಸಾಕು ಅಂತ ಹೇಳೋಕೆ ನಮ್ಗೆ ಯಾರಿಗೂ ಇಲ್ಲ. ಯಾಕೆ? ಯೂನಿವರ್ಸಿಟಿ ಹೇಳಿದ್ದು, ಇವನು ಯೂನಿವರ್ಸಿಟಿಗೆ ಹಕ್ಕಿಲ್ಲ ಹೇಳೋದಕ್ಕೆ. ಅದನ್ನು ಅವರು ತೆಗೆದ್ರೆ ಇರುತ್ತಷ್ಟೇ. ಅದು ಯಾವುದೋ ಕಾರಣಕ್ಕೋಸ್ಕರ ಸಬ್ಜೆಕ್ಟ್ಸ್ ಕೆಲವು ತೆಗೆದುಹಾಕಿರ್ತಾರೆ. ನಮಗಿಲ್ಲ ರೈಟ್ ಅದು, ಅವ್ರು ಹೇಳಿದರೆ ಮಾತ್ರ. ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ಕೈಯಲ್ಲಿ ಎಷ್ಟು ಮಿನಿಮಮ್ ಸಾಮರ್ಥ್ಯ ಇದೆ, ದೇವರಲ್ಲಿ ಎಷ್ಟಿದೆ, ಆದರೆ ನಾವೇನು ತಿಳ್ಕೊಂಡಿದ್ದೇವೆ. ಈಗ ನಾವು ಅಂದ್ಕೊಂಡಿದ್ದು ಮಾಡಿಬಿಟ್ರೆ ಸಾಕು ಅಂಥೇಳಿ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಕೃಪ್ತಂ ಸ್ವಕರ್ಮ ತೇನ ಕಾರ್ಯಂ. ತಸ್ಮಾತ್ ಒಂದು ಕಾರ್ಯಂ ತೇನ ಕೃಪ್ತಂ. ತೇನ ಶಬ್ದಕ್ಕೆ ಅನೇಕ ಅರ್ಥ.
ಆ ಕಾರಣದಿಂದ ತೇನ ಆ ದೇವರಿಂದ ಕ್ಲುಪ್ತ ಆಗಿರಬೇಕು. ಏನೋ ವರ್ಕ್ ಮಾಡ್ತಾ ಇದ್ದ, ಇನ್ನೊಂದು ಈ ಮಾಡೋ ತಕ್ಷಣ ಅಂದ, ಆ ಕೆಲಸ ಬಿಟ್ಬಿಟ್ಟು ಈ ಮಾಡು, ಈಗ ನಾ ಈಗ ಹೇಳ್ತೀನಿ ಇದನ್ನು ಮಾಡು ಫಸ್ಟು ಅಂತ ಹೇಳಿದ್ರು. ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಇರ್ಬೋದು ಅದು, ಇಲ್ಲ ಈಗ ಹೇಳಿದ್ದು ಇದನ್ನೇ ಮಾಡಬೇಕು ನೀವು, ಆಮೇಲೆ ಸ್ವಾತಂತ್ರ್ಯ ಇಲ್ಲ. ಹಾಗೆ ಮಾಡಿದ ತಕ್ಷಣ ಕೆಲಸ ಬಿಟ್ಟು ಹೋಗಾಗಿದ್ರೆ ಅಂತ ಹೇಳ್ಬೋದು. ಸಕರ್ಮ. ಅಥವಾ ಇನ್ನೊಂದಿರ್ಬೋದು, ಈ ಕೆಲಸ ಭಾರಿ ಚೆನ್ನಾಗಿ ಮಾಡ್ತೇನೆ ನಾನು, ಇದು ಮಾಡೋಕ್ಕೆ ಬರೋದಿಲ್ಲ ಅಂದರೆ ಇಲ್ಲ, ನಿನ್ನ ಕರ್ಮ. ಇವತ್ತು ಉದಾಹರಣೆ ಯೋಚನೆ ಮಾಡ್ದ, ಅವನು ಫಸ್ಟ್ ಇಯರ್ನೇ ಭಾರಿ ಬುದ್ಧಿವಂತ, ಸೆಕೆಂಡ್ ಇಯರ್ ಬರಲಿಕ್ಕೆ ಬರುತ್ತೆ ಅವನಿಗೀಗ. ಅರ್ಥ ಆಯ್ತು? ಈಗ ಫಸ್ಟ್ ಇಯರ್ ಅವ್ನು ಬರೀತಾನೆ, ಫೇಲ್ ಅವ್ನು. ಮತ್ತೆ ಫಸ್ಟ್ ಇಯರ್ದು ಆನ್ಸರ್ ಕೊಡಬಾರ್ದು, ಅವ್ರು ಯಾವುದು ಕೊಡಬೇಕು, ಅವನು ಸೆಕೆಂಡ್ ಇಯರ್ದು ಕೊಡಬಾರ್ದು, ಫಸ್ಟ್ ಇಯರ್ದೇ ಕೊಡಬೇಕು. ಯಾಕೆ ಅದಕ್ಕಿಂತ ಚೆನ್ನಾಗಿ ಬರೆದಿದ್ದರೂ ಕೂಡ ಅಲ್ಲಿ ಕೇಳಿರೋ ಪ್ರಶ್ನೆ ಅದಲ್ಲ. ಈಗ ಕೇಳಿರೋ ಈ ವರ್ಷದ ಕೇಳಿದ್ದಾರೆ, ಅದೇ ಉತ್ತರನೇ ಕೊಡಬೇಕು. ತುಂಬ ಜನ ಆ ರೀತಿ ಮಾಡ್ತಾರೆ. ಬೆಟ್ರ್ ಕರ್ಮ ಮಾಡಿಬಿಟ್ರೆ ಬೆಟರು ಲೋಯರು ಅಂತಿಲ್ಲ, ನಿಮ್ಗೆ ಏನು ಹೇಳಿದ್ರು ಅದನ್ನು ಮಾಡಬೇಕಷ್ಟೆ. ಬೆಟ್ರ್ ಕೇಳೋದು, ಈ ಸಬ್ಜೆಕ್ಟ್ ಇನ್ನೂ ಚೆನ್ನಾಗಿ ಪಾಠ ಮಾಡ್ತೀನಿ ಅಂದರೆ ಉಪಯೋಗ ಇಲ್ಲ. ನೀನು ಅಪಾಯಿಂಟ್ ಆಗಿರೋದು ಯಾವುದೋ ಅದಕ್ಕೆ ಮಾಡಬೇಕೇ ಹೊರತು ಇದಕ್ಕೆ ನೀವು ಗೊತ್ತಿರ್ಬೋದು, ಅಪಾಯಿಂಟ್ ಅದಕ್ಕಾಗಿಲ್ಲ. ನೀನು ಮನೆ ತಿಳ್ಕೊ, ಉದ್ಧಾರ ಆಗಬೇಕಾದ್ರೆ ಯೋಚನೆ. ಇದಕ್ಕೆ ಮಾತ್ರ ಅದಕ್ಕೆ ನಾವು ಸಂಬಳಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕ್ಲುಪ್ತಂ ಸ್ವಕರ್ಮ ತತ್ಪೂಜಾರ್ಥಂ ತೇನ ತತ್ಪ್ರಾಪ್ತಿರೇವ. ಇದು ದೇವ್ರ ಪೂಜೆ ಆಗುತ್ತೆ. ಇಷ್ಟೆಲ್ಲ ಮಾಡಿ ಏನಂತ ಕರೀತಾರೆ ಅದನ್ನು? ದೇವ್ರ ಪೂಜೆ. ಅದು ಪ್ರತಿಯೊಂದು ಕೆಲಸನೂ ಏನಾಗುತ್ತೆ ಅಲ್ಲಿಗೆ? ದೇವ್ರ ಪೂಜೆನೇ. ತಸ್ತೇನ ಏನು ಉಪಯೋಗ ಅದರಿಂದ? ತತ್ಪ್ರಾಪ್ತಿರೇವ, ದೇವರ ಹತ್ರನೇ ಹೋಗ್ತಾನೆ. ಇದು ಭಾರಿ ಚೆನ್ನಾಗಿ ಮಾಡೋದು, ಕರೆದು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಹಾಗೆ, ಸುಮ್ಮನೆ ಅಪ್ರಿಷಿಯೇಟ್ ಮಾಡೋದಿಲ್ಲ, ಕರೆದು ಬಿಟ್ಟು ಚೆನ್ನಾಗಿ ಮಾಡಿದ್ದೆ, ಅದೇ ಮೋಕ್ಷ ಅಂತ ಆ ಸ್ಟೇಜ್ಗೆ ಹೋಗಬೇಕು. ಎಲ್ಲ ಚೆನ್ನಾಗಿ ಮಾಡಿದ್ದೆ, ಜ್ಞಾನ ಕೊಟ್ಟು ಏನು ಬೇಕು ಹೇಳು ಅಂತ, ಅದು ಫೈನಲ್ ಸ್ಟೇಜ್. ದೂರ ಇದ್ದರೆ ಅವ್ನು ಹತ್ರನೇ ಬರಬೇಡ ಅಂತ ಕೆಲವರು ಕರೀತಾರೆ, ಬೈಲಕ್ಕೆ ಕರೀತಾರೆ. ಕರೆಯೋದು ಎರಡಕ್ಕೋಸ್ಕರ, ಬೈಲಕ್ಕೂ ಕರೀತಾರೆ, ಹೊಗಳಕ್ಕೂ ಕರೀತಾರೆ. ನಾವು ಬೈಸ್ಕೊಳ್ಳೋಕೆ ಕರ್ಸ್ಕೊಳ್ಳೋಕೆ ಆಗಬಾರ್ದು. ಯಾವ ರೀತಿ ಇರಬೇಕು? ಅದಕ್ಕೆ ಪ್ರಸಾದ, ಪರಮ ಪ್ರಸಾದ ಮಾಡಬೇಕು ದೇವರು. ಅಥವಾ ಫಸ್ಟ್ ರ್ಯಾಂಕ್ ಬಂದವರು ಸ್ಟೇಜ್ ಮೇಲೆ ಕರೆ ಸನ್ಮಾನ ಮಾಡ್ತಾರೆ, ಬರೀ ಪಾಸ್ ಆಗೋದನ್ನು ಮಾಡೋದಿಲ್ಲ. ಗೊತ್ತಾಯ್ತಿಲ್ಲ? ಯಾಕೆ? ಆ ಯೋಗ್ಯತೆ ಇಲ್ಲ ಅವನಿಗೆ. ಅಥೋ ಅನ್ಯಯ ಅನ್ಯಥಾ ನಿರಯ ಸರ್ವಥಾ ಸ್ಯಾತ್ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು ವಿಷ್ಣೋರ್ಮುಖಾತ್ ವಿಪ್ರಜಾತಿ ಪ್ರವೃತ್ತ ಮುಖೋತ್ಥಿತಂ ಕರ್ಮ ತೇನಾಸ್ಯ ಸೌದಾ. ಎಷ್ಟು ಅನಲೈಸ್ ಮಾಡ್ತಾರೆ ಅಂದರೆ, ಇರೋ ಶ್ಲೋಕಗಳು ನೋಡಿದ್ರೆ ಬೇರೆ ಶ್ಲೋಕಗಳು ಇಷ್ಟಿದೆ, ಪ್ರತಿಯೊಂದು ಪದನೂ ಅಷ್ಟು ಪ್ಯಾಕ್ಡ್ ವಿತ್ ಮೀನಿಂಗ್. ಅದು ಅಥೋ ಅನ್ಯಥಾ ಈ ರೀತಿ ಮಾಡೋದಿಲ್ಲ, ಏನು ಮಾಡ್ತೀವಿ? ಆ್ಯಕ್ಷನ್ ತೊಗೋತೀವಿ ಅಂತ ಹೇಳ್ತಾರೆ. ಏನು ಆ್ಯಕ್ಷನ್? ನಿರಯ ಸ್ಯಾತ್. ನಿರಯ ನರಕ ಆಗುತ್ತೆ, ಬೇರೆ ದಾರಿ ಇಲ್ಲ. ಅಥವಾ ಅನ್ಯಥಾ ನಿರಯ ಸ್ಯಾತ್. ನಿರಯ ಅಂದರೆ ನರಕ. ಸರ್ವಥಾ ಸ್ಯಾತ್, ಬರೀ ಆಗಬಹುದು ಅಲ್ಲ, ಹಾಗೇ ಆಗತ್ತೆ. ಅಲ್ಲಿ ಹೇಳ್ತಾರೆ ನಿಯತಂ ಹೇಳ್ಬೇಕಾದ್ರೆ ಇದರಲ್ಲಿ ಭಗವದ್ಗೀತೆಯಲ್ಲೇ ಮೊದಲೇ ಅರ್ಥದಲ್ಲಿ, ಯಾರು ಈ ರೀತಿ ಮಾಡೋದಿಲ್ಲ ಅವ್ರಿಗೇನಾಗತ್ತೆ? ನರಕೆ ನಿಯತಂ ವಾಸಃ ಭವತಿ ತನುಶುಶ್ರುಮ. ನರಕೆ ನಿಯತಂ ವಾಸಃ ಭವತಿ ಇತಿ ಅನುಶುಶ್ರುಮ. ಆ್ಯಸ್ ಎ ರೂಲ್ ನರಕಕ್ಕೆ ಹೋಗಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅಥೋ ಅನ್ಯಥಾ ನಿರಯ ಸರ್ವಥಾ ಸ್ಯಾತ್. ಇಷ್ಟೊಂದು ಆಯ್ತು. ಸರಿ, ನಾವೇನು ಮಾಡಬೇಕೀಗ ಅಂತ ಪ್ರಶ್ನೆ. ನೀನು ಯಾರೀಗ? ವರ್ಣಾಶ್ರಮ ಹೇಳ್ತಾರೆ. ಸ್ವಕರ್ಮ ವಿಪ್ರಸ್ಯ ಜಪೋಪದೇಶ. ನಾವು ಬ್ರಾಹ್ಮಣ, ಈಗ ಏನು ಮಾಡಬೇಕು ನಾವೀಗ? ಬ್ರಾಹ್ಮಣರ ಕರ್ಮ ಮಾಡಬೇಕು. ಬ್ರಾಹ್ಮಣರ ಕರ್ಮನೇ ಬ್ರಹ್ಮಕರ್ಮ ಸ್ವಭಾವಜಂ ಭಗವದ್ಗೀತೆ ಹೇಳಿದ್ದಾರೆ. ಯಾವುದದು? ಅತಿ ಮುಖ್ಯವಾದ ಯಾವುದು ಅಂದರೆ ಜಪ ಉಪದೇಶವು. ಜಪ ಉಪದೇಶ, ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರಲ್ಲ, ಅದರಲ್ಲೂ ಟೀಚಿಂಗ್. ಬ್ರಾಹ್ಮಣ ಅಂದರೆ ಆ ಸ್ಥಿತಿಯಲ್ಲಿ ಇದ್ದೇನೆ ಈಗ. ಎಜುಕೇಷನ್ ಡಿಪಾರ್ಟ್ಮೆಂಟು ಟೀಚಿಂಗಲ್ಲಿ ಇದ್ದಾನೆ. ಅವನಿಗೇನು ಕೆಲಸ ಈಗ? ಜಪ ಉಪದೇಶವು. ಜಪ ಅಂದರೆ ಓದ್ತಾ ಕೊಡೋದು, ಉಪದೇಶ ಪಾಠ ಮಾಡೋದು ಅಷ್ಟೇ. ಜಪ ಒಂದೇ ಇಲ್ಲ, ಎರಡೂ ಮಾಡಬೇಕು ಅವನು. ಉಪದೇಶ ಮಾಡಬೇಕಾದ್ರೆ ಅರ್ಹತೆ ಯಾವಾಗ ಬರುತ್ತೆ? ಜಪ ಮಾಡಿದರೆ. ಜಪ ಶಬ್ದಕ್ಕೆ ಅಧ್ಯಯನ ಕೂಡ ಸೇರ್ಕೊಂಡ್ಬಿಡೋದು. ಅಥವಾ ಅಧ್ಯಯನ ಮಾಡಿದರೆ ಅಧ್ಯಾಪನ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಜಪ ಉಪದೇಶ, ಜಪ ಉಪದೇಶಗಳು ಬ್ರಾಹ್ಮಣನ ಅತಿ ಮುಖ್ಯ. ಉಳಿದೆಲ್ಲ ಬಿಟ್ಟುಬಿಟ್ರು, ಯಾವುದೇ ಹೊತ್ತು ಕೊಟ್ಟರು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾರೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ತಿಳಿಸ್ಬೇಕು ಜಪ ಉಪದೇಶವು. ನಿನ್ನೆ ನಾವೇಂತೀವಿ ಬ್ರಾಹ್ಮಣ ಕೆಲಸ ದಾನ ತೊಗೊಳ್ಳೋದು. ದಾನ ತೊಗೊಳಕ್ಕೆ ಹೊರಟ್ಬಿಟ್ಟು ಸಂಧ್ಯಾವನ ಕಾಲ ಹೊರಟ್ಬಿಟ್ಟು ಯಾರ್ದೋ ಅವರೇ ಹೊರಟ್ಬಿಟ್ಟ, ದಾನ ಕೊಡ್ತಾರತ್ತೆ ಅಂತ ಹೊರಟ. ಹೋಗಬಾರ್ದು. ಯಾಕೆ? ಅದು ಈ ಜಪದ ಕಾಲ. ಈಗ ಆ ಕಾಲಿಗಾರ ಬರೋದಿಲ್ಲ ಅಂತ ಹೇಳಬೇಕು. ನೋಡಿ, ಕರೆಕ್ಟ್ 6 ಗಂಟೆ ಬರಬೇಕು. ನೀವು ದಾನ ಕೊಡ್ತೀರಿ ಅಂತ ನಾನೀಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಓಡಿ ಎಲ್ಲ ಅಂದಿದೆ, ಇದರಲ್ಲಿದೆ, ಅಲ್ಲಿ ಹೋಗಲೇಬೇಕು ನಾವು. ಆಯ್ತಾ? ಅದು ಇವನಿಗೆ ಆಪ್ಷನ್ ಅಲ್ಲ, ಅದು ಕಂಪಲ್ಸರಿ. ಅದು ಒಂದು ಟೈಮ್ ಇದೆ, ಆ ಟೈಮ್ ಕಡೆ ಹೋಗ್ಬೋದು. ಇದು ಅತ್ಯಂತ ಮುಖ್ಯವಾದ ಕೆಲಸ ಜಪ ಉಪದೇಶವು. ಹಾಂ, ಶಕ್ತಿ ಇರಬೇಕು. ಅಲ್ಲ, ಎಲ್ಲ ಇದೆ ಈಗ ಇದ್ದರೂ ಆ ಟೈಮ್ಗೆ ಹೋಗಾಗಿಲ್ಲ ಅವನು. ಪಾಠ ಬಿಟ್ಟು ಅದಕ್ಕೆ ಹೋಗಾಗಿಲ್ಲ, ದಾನ ತೊಗೊಳಕ್ಕೆ ಹೋಗಾಗಿಲ್ಲ. ಆ ಟೈಮ್ ಬರೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅದು ಬೇರೆ ಕೆಲಸ. ಯಾಕಂದ್ರೆ ಟಾಪ್ ಪ್ರಯಾರಿಟಿ ಅದಕ್ಕಿಲ್ಲ. ಅದು ಟಾಪ್ ಪ್ರಯಾರಿಟಿ ಬೇಕು. ಟಾಪ್ ಪ್ರಯಾರಿಟಿ ಯಾವುದು ಅಂದರೆ ಜಪ ಉಪದೇಶ. ಜಪ
ಉಪದೇಶ ಎರಡು ಯಾತಿ ಸೇರಿಸೋರು ಗೊತ್ತಾ? ನಾವು ಯಾರು ಕೇಳೋರೇ ಇಲ್ಲ ಅಂತ ಕೇಳಿದರೆ ಜಪ ಮಾಡ್ತಾ ಕೊಡು, ಗೊತ್ತಾಯ್ತಾ? ಜಪಕ್ಕೆ ಟೈಮ್ ಆಗ್ತಾಯಿಲ್ಲ, ಪಾಠ ಮಾಡಾಗಿದ್ದರೆ ಯಾರು ಓದೂ ಇಲ್ಲ ಹೇಳು, ಅಷ್ಟು ಬೇರೆ ದಾರಿ ಇಲ್ಲ. ಇವತ್ತು ಅದನ್ನ ನೇಮಕ ಮಾಡಿಕೊಂಡ್ರೆ ಏನು ಮೋಸ್ಟ್ ಅದನ್ನು ಬಿಟ್ಬಿಟ್ಟಿದ್ದೇವೆ. ಆದ್ದರಿಂದ ಏನೂ ಇಲ್ಲ. ಈಗ ನಾವು ಬ್ರಾಹ್ಮಣರಿಗೆ ಅನ್ಯಾಯವಾಯಿತು ಅಂತ ಹಗಲಲ್ಲಿ ಮಾತಾಡ್ತಿರ್ತೇವೆ. ಬ್ರಾಹ್ಮಣಿಗೆ ಕೆಲಸನೇ ಮಾಡಿಲ್ಲ, ಅನ್ಯಾಯ ಆಗೋದೇನು ಬಂತೀಗ? ಮಾಡಿದರೆ ಅವಾಗ ಅನ್ಯಾಯ ಆಯಿತು ಅಂತ ಹೇಳ್ಬೋದು. ಬಿಟ್ಬಿಟ್ರೆ ಅನ್ಯಾಯ ಆಗೋದೇನು ಬಂತು? ಅನ್ಯಾಯದ ಪ್ರಶ್ನೆನೇ ಇಲ್ಲ. ಹಾಂ ಅದರಲ್ಲೂ ತಾರತಮ್ಯ ಇದೆ. ಶ್ರೇಷ್ಠ ಅಂತೇಳಿ ಬಿಡಾಗಿಲ್ಲ, ಸಂಧ್ಯಾವಂದನೆ ಬಿಡಾಗಿಲ್ಲ. ಯಾರೋ ಪಾಠಕ್ಕೆ ಬಂದರು, ಅವ್ರು ಸಂಧ್ಯಾವಂದನೆ ಬಿಟ್ಟು ಹೋಗಬಾರ್ದು, ಕಡಿಮೆ ಮಾಡಿ ಹೋಗಬೇಕು. 1000 ಬದಲು 100 ಮಾಡಿದವರು 10 ಮಾಡಿದ, ಅಷ್ಟು ಲೋಪ ಮಾಡಾಗಿಲ್ಲ. ಲೋಪಕ್ಕೆ ಅವಕಾಶವೇ ಇಲ್ಲ. ಅದೇ 5 ಕರ್ಮನೂ ಮಾಡಬೇಕು. ಹೇಳಿ 6 ಬರೀ, ಕಡಿಮೆ ಬರೀ, ಸ್ವಲ್ಪ ಪರವಾಗಿಲ್ಲ, ಪಾಸಾಗೋ ಚಾನ್ಸ್ ಇದೆ. ಒಂದನ್ನು ಫುಲ್ ಮಾಡಿ ಉಪಯೋಗ ಇಲ್ಲ, ಗೊತ್ತಾಯ್ತಾ? ಇದಕ್ಕೆ ಪ್ರಯಾರಿಟಿ ಕೊಡು. ಅಕಸ್ಮಾತ್ ಪಾಠಕ್ಕೆ ಬಂದರು, ದೇವ್ರ ಪೂಜೆ ಸಂಧ್ಯಾವಂದನೆ ಮಾಡ್ತಿದ್ದ, ಮುಗಿಸ್ಬಿಟ್ಟ. ಆ ದೇವ್ರ ಪೂಜೆ ಮಾಡಬೇಕಾಯ್ತು, ಸ್ವಲ್ಪ ಆಮೇಲೆ ಮಾಡಿ, ದೇವರು ಅದು ಯೋಚನೆ ಇಲ್ಲ. ಯಾಕೆ ಕಾಲಕ್ಕೆ ತಕ್ಕಂತೆ ಅಲ್ಲ, ಸಂಧ್ಯಾವಂದನೆ ಕಾಲಕ್ಕೆ ಆಗಬೇಕು. ಇದು ದೇವ್ರ ಪೂಜೆ ಸ್ವಲ್ಪ ಹೆಚ್ಚು ಕಡಿಮೆ ಟೈಮಿಂಗ್ಸ್, ಪೂಜೆ ಆಗಬೇಕು, ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆಗ್ಬೋದು. ಅದು ಧನುರ್ಮಾಸ ಆದರೆ ಅದು ಬಂತೀವಿ ಮತ್ತೆ ಆ ಕಾಲಕ್ಕೆ ಆಗಬೇಕು. ಹಾಂ ನಾನು ಹೇಳಿದ್ದೇನೋ ಕೇಳ್ತಿರೋದು, ಅದನ್ನೇ ಹೇಳ್ತಿರೋದು. ಬೇಗ ಮುಗಿಸಿಬೇಕಾದ್ರೆ 2 ಗಡಿಗೆ ಅಂದರೆ ಟೈಮ್ ಕೊಡಲಿಲ್ಲ ಅವರು. ಬೇಗ 2 ಗಂಟೆ ಅಷ್ಟೇ, 48 ನಿಮಿಷ ಅಷ್ಟರಲ್ಲಿ ಮುಗಿಸಿದ ಅರ್ಥ ಏನು ಅಂದರೆ, ಪಾಠ ಕೇಳೋರು ಇದ್ದರೆ ಅಷ್ಟಕ್ಕೆ ಹೇಗೂ ಮುಗಿಸ್ಬಿಟ್ಟು ಮಲ್ಕೊಂಬಿಡಾಗಿಲ್ಲ, ಟೈಮ್ ಹಿಡಿಯಿತು ಅಂತೇಳಿ. ಪಾಠಕ್ಕೆ ಕೇಳೋರಿಲ್ಲ ಜಾಸ್ತಿ ಮಾಡಿ, ಇವತ್ತು 3 ತಾಸು ಮಾಡಿ, 4 ತಾಸು ಮಾಡಿ, ಯೋಚನೆಯೇ ಇಲ್ಲ. ಮತ್ತು ಆದರೆ ಅಲ್ಲಿದ್ದಾಗ ಪಾಠ ಇದ್ದಾಗ ಅಡ್ಜಸ್ಟ್ ಮಾಡ್ಕೊ. ಆದರೆ ಇವತ್ತು ತುಂಬ ಜನ ಅಡ್ಜಸ್ಟ್ ಮಾಡ್ಕೋಬೋದು. ಅವತ್ತು ಜಾಸ್ತಿ ದೇವ್ರ ಪೂಜೆ ಮಾಡ್ತಾರೆ, ಯಾಕಂದರೆ ಪಾಠ ತಪ್ಪಿಸ್ಬೋದು ಅಂತ ಹೇಳಿಬಿಟ್ಟು ಜಾಸ್ತಿ ದೇವ್ರ ಪೂಜೆ. ಹಾಗಾಗಬಾರ್ದು. ಎಲ್ಲ ಕೆಲಸ ಕಡಿಮೆ ಮಾಡಿ ಅಂತ ಹೇಳ್ತಾರೆ, ಲೋಪ ಮಾಡಿ ಅಂತ ಹೇಳಿಲ್ಲ. ಕಡಿಮೆ ಮಾಡ್ಬೋದು, ಲೋಪ ಮಾಡೋಕ್ಕೆ ಬರೋದಿಲ್ಲ. ಸಬ್ಸ್ಟ್ಯೂಟ್ ಒಂದಕ್ಕೊಂದು ಅಲ್ಲ. ಬ್ರಹ್ಮಯಜ್ಞ ವಹಿಸೋದು ಸಬ್ಸ್ಟ್ಯೂಟ್ ಅಲ್ಲ. ಈಗ ಸಂಧ್ಯಾವಂದನೆ ಬ್ರಹ್ಮಯಜ್ಞ ಸಬ್ಸ್ಟ್ಯೂಟ್ ಅಲ್ಲ, ಸಪ್ರೇಟೇ ಮಾಡಬೇಕಾದ್ರೆ. ಕೆಲವು ಇರ್ತಾರೆ 6 ಅಂತ ಕೊಟ್ಟಿರ್ತಾರೆ, ಅವಾಗ ಏನು ಮಾಡ್ಬೋದು? ಆನ್ಸರ್ ಎನಿ 4 ಅಮಾಂಗ್ 5 ಅಂತ ಕೊಟ್ಟರೆ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಗೊತ್ತಾಯ್ತಾ? ಆದರೆ ಎಲ್ಲ ಕಂಪಲ್ಸರಿ ಅವು. ಅದರಲ್ಲೇ ಆಪ್ಷನ್ ಇರ್ಬೋದು. 100, 10 ಅದು ಆಪ್ಷನ್. 10, 100, 1000 ಮಾಡೋದು ಆಪ್ಷನ್ನೇ ಹೊರತು ಸಂಧ್ಯಾವಂದನೆ ಬಿಡಬೇಕೋ ಮಾಡಬೇಕೋ ಆಪ್ಷನ್ ಅಲ್ಲ, ಮಾಡಲೇಬೇಕು. ಅದು ಅದ್ರ ಬಗ್ಗೆ ವಿವಾದ ಇಲ್ಲ. ಇದ್ರ ಬಗ್ಗೆ ಮಾತ್ರ ಆರೋಗ್ಯ ಪರಿಸ್ಥಿತಿ ನೋಡ್ಕೊಂಡು ಮಾಡ್ಬೋದು ಅಷ್ಟೆ. ವಿಷ್ಣೋರ್ಮುಖ ಅರ್ಜೆಂಟ್ ಫ್ಲೈಟ್ ಹೋಗಬೇಕಾಗಿದೆ, ಒಂದು ಸಂಧ್ಯಾನ ಹೆಚ್ಚೋದು ಮಾಡಿಬಿಟ್ಟು ಫ್ಲೈಟ್ ಮಿಸ್ ಮಾಡ್ಕೊಂಡ್ಬಿಡ್ತಾನೆ. ಅದು ಯಾವುದೋ ಯಾತ್ರೆ ಮಿಸ್ ಆಗುತ್ತೆ ಇವತ್ತೆ. ಅವಾಗೇನು ಮಾಡಬೇಕಾಗ? ಸಂಧ್ಯಾನ ಬಿಡಬಾರ್ದು ಇವತ್ತೆ. ಏನು ಮಾಡಬೇಕು? ಅಷ್ಟರಲ್ಲೇ ಮಾಡು, 10 ಆದರೂ ಮಾಡು, ಫಾಸ್ಟಾಗಿ ಮಾಡು. ನೋಡಿ, ಇಷ್ಟು ಅವಕಾಶ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಉಪಯೋಗಗಳಿಗೆ ಹೋಗಬಾರ್ದು. ವಿಷ್ಣೋರ್ ಯಾತಕ್ಕೆ ಬ್ರಾಹ್ಮಣರಿಗೆ ಹಾಕಿ ಕೊಟ್ಟರು? ಮುಖದ ಕರ್ಮ ಯಾಕೆ ಮಾಡಬೇಕು ಅಂದರೆ, ಇದೆಲ್ಲ ಕಡೆ ಬೇರೆ ಕಡೆ ಸಿಗೋದಿಲ್ಲ. ಆಚಾರ್ಯರು ಅಷ್ಟೇ ಹೇಳಿದ್ದು. ವಿಷ್ಣೋರ್ ಮುಖಾತ್ ವಿಪ್ರಜಾತಿ ಪ್ರವೃತ್ತ ಬ್ರಾಹ್ಮಣೋಸ್ಯ ಮುಖಮಾಸಿ. ಬ್ರಾಹ್ಮಣ ಹುಟ್ಟಿದ್ದು ಎಲ್ಲಿಂದ? ಅದಕ್ಕೆ ಮುಖದ ಕೆಲಸ ಮಾಡಬೇಕು. ಮುಖದ ಕೆಲಸ ತಿನ್ನೋದಾಗಿಬಿಟ್ರೆ ಕಷ್ಟ. ಅದು ಮುಖದ ಕೆಲಸನೇ ಅದು. ಯಾತಕ್ಕೋಸ್ಕರ? ಮುಖದ ಕೆಲಸ ಆದರೆ ಜ್ಞಾನ ಇದು ಕೊಡಬೇಕು, ಅಷ್ಟೇ ಹೊರ್ತಿದ್ದಲ್ಲ. ಒಳ್ಳೆ ಕಂಠ ಅಂತ ಹೇಳ್ತಾರೆ. ಜಾಸ್ತಿ ತಿಂತಾನಂತ ಯಾರು ಕೇಳೋದಿಲ್ಲ. ಚೆನ್ನಾಗಿ ಹಾಡ್ತಾನಂತ ಕೇಳಿದ್ರು. ಒಳ್ಳೆ ಕಂಠ ಅಂದರೆ ಹಾಡ್ತಾನ ಅಂತ ಕೇಳ್ತಾರೆ ಹೊರತು ತಿಂತಾರೆ. ಬಾಯಿ ತಿನ್ನೋದಕ್ಕೆ ಕಾಮನ್, ಅದೇನು ದೊಡ್ಡದಲ್ಲ. ವಿಷ್ಣೋರ್ಮುಖ ಭಾರಿ ದೊಡ್ಡ ಕೈ ಅವ್ರದ್ದು ಅಂತ ಹೇಳ್ತಾರೆ. ಹೇಳ್ಬೇಕಾದ್ರೆ ದೊಡ್ಡ ಕೈ ದೊಡ್ಡದು, ಪಾಪ ತೋರಿಸ್ಬೇಕಿತ್ತು ಡಾಕ್ಟ್ರಿಗೆ ಅಂತ ಕೇಳಿದರೆ ಅಲ್ಲ, ಭಾರಿ ಔದಾರ್ಯ ಜಾಸ್ತಿ ಅಂತ. ಔದಾರ್ಯ ಜಾಸ್ತಿ. ಕೆಲವರು ಬೇಡ ಅಂದರೆ ಬೇಡೋದಿಲ್ಲ, ಹಾಕ್ತಿರ್ತಾರೆ. ಅದು ಕೊಡು ಸ್ವಲ್ಪ. ಕೆಲವು ಏನು 20 ಸತಿ ಕೇಳಿದ್ರೆ ದಬ್ಬೆ ಸಾಕು ಹೋಗಿಲ್ಲ ಸರಿ, ಯಾಕೆ ಇಷ್ಟಿಷ್ಟೇ ಹಾಕ್ತಾರೆ. ಕೇಳಿದ್ರೆ ಹೊತ್ತು ಮತ್ತೆ ಇಷ್ಟೇ ಹಾಕೋದು, ಮತ್ತೆ ಇಷ್ಟೇ ಹಾಕೋದು. ಸಾಕು ಮುಂದೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಅವ್ರ ಕೈ ಚಿಕ್ಕದು ಅಂತ ಹೇಳ್ತಾರೆ. ಕೈ ಚಿಕ್ಕದು ಅಂದರೆ ಅರ್ಥ ಏನೋ ಕೊಡೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ಇವ್ರು ಹಾಗಲ್ಲ, ಹೆಚ್ಚು ಕೇಳು ಪದೀತಿ ಆಗಿದ್ದು ಹಾಕಿ ಅಂತ ಕೇಳಬಾರ್ದು. ಯಾಕಂದ್ರೆ ಸುರಿದು ಬಿಡ್ತಾರೆ. ಆಮೇಲೆ ಅದಕ್ಕೆ ಸ್ವಲ್ಪ ಬೇಕಾಗಿರುತ್ತೆ, ಬೇಡ ಸಹವಾಸ ಅಂದ್ಬಿಡ್ತಾರೆ. ಇದು ಏನು ದೊಡ್ಡದು ಸಣ್ಣದು ಒಂದು ಯಾತಕ್ಕೆ ಬಂತೀಗ? ಕೈ ಸೈಜ್ ಹೇಳಲಿಲ್ಲ, ಅದರ ಕ್ವಾಲಿಟಿ ಅವು ಹೇಳಿದರು. ಅದು ಬ್ರಾಹ್ಮಣನ ಕ್ವಾಲಿಟಿ ಹೇಗಿರಬೇಕು? ಮುಖದಿಂದ ಹುಟ್ಟಿರೋದ್ರಿಂದ ಜಪ ಉಪದೇಶ ಮಾಡಬೇಕು, ಮಾಡಲೇಬೇಕು. ಅದರಲ್ಲಿ 1, 2, 3 ಮತ್ತೆ ನಂಬರ್ 1, ನಂಬರ್ 2, ನಂಬರ್ 3 ಆ ರೀತಿ ಮಾಡಬೇಕು ಅಷ್ಟೇ. ಅವರು ಅತ್ಯುತ್ತಮಕ್ಕೆ ಟ್ರೈ ಮಾಡಬೇಕು. ಯಾವಾಗಲೂ ಅತ್ಯುತ್ತಮಕ್ಕೆ ಟ್ರೈ ಮಾಡೋದು ಅತಿ ಮುಖ್ಯವಾದ ಸಾಧನೆ. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ ಮೇಲೆ ಅವೆಲ್ಲ ಅದಿಲ್ಲದೆ ಮಾಡೋಕ್ಕೆ ಬರೋದೇ ಇಲ್ಲ. ಏಕಾದಶಿ ಕಂಪಲ್ಸರಿ ಬಿಡ್ಲಕ್ಕೆ ಬರೋದೇ, ಯಾವ ಕಾಲಕ್ಕೂ ಬಿಡ್ಲಕ್ಕೆ ಬರೋದಿಲ್ಲ. ವಿಷ್ಣು ಪಂಚಕರ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಪಾಠಕ್ಕೆ ತೊಂದರೆ ಆಗುತ್ತೆ, ನನಗೆ ಶಕ್ತಿ ಇಲ್ಲ. ಓಕೆ, ಏಕಾದಶಿ ಮಾಡೋಕ್ಕಾಗಲ್ಲ ಹೇಳಬಾರ್ದು, ಬಿಟ್ಟು ಮಾಡಷ್ಟೇ. ಪ್ರಾಣ ಕಂಠಗತ ಇರು, ಏನು ಮಾಡೋಕ್ಕಾಗೋದಿಲ್ಲ. ಕೆಲವರು ಇರ್ತಾರೆ ಭಜನೆಗೆ ಶಕ್ತಿ ಬರಲಿ ಅಂತೇಳಿ ಜಾಸ್ತಿ ಅದು ಉಪ್ಪಿಟ್ಟು ಕಾಫಿ ಈರುಳ್ಳಿ ಹುಡಿ. ಯಾಕೆ? ಶಕ್ತಿ ಭಜನೆ ಮಾಡೋಕ್ಕೆ ಶಕ್ತಿ ಬರಬೇಕು. ಈ ದೇವ್ರಿಗೆ ಕಿವುಡ ಅಂತ ಯಾರು ಹೇಳಿದ್ರು ನಿಮಗೆ? ಮನಸ್ಸಲ್ಲೇ ಮಾಡ್ಕೊಳ್ಳಿ, ಏನು ತಪ್ಪಿಲ್ಲ, ಒದರಬೇಕಾಗಿಲ್ಲ. ಅದು ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳೋದಿಲ್ಲ. ಕೆಲವರು ಕಾರಣ ಕೊಟ್ಕೋತಾರೆ. ನಾವು ಒಳ್ಳೆ ಕೆಲಸ ಮಾಡ್ತೀವಲ್ಲ, ಯಾಕೆ ತಿನ್ನಬಾರ್ದು? ಸಾಧ್ಯನೇ ಇಲ್ಲ.
ಎಕ್ಸಾಮಿನರ್ ಕೊಡಲಿಲ್ಲ, ಬೇರೆದನ್ನು ಹೇಳಿದ ಮಾಡಿದ್ರೆ ಸರಿ ಪರವಾಗಿಲ್ಲ, ಯಾಕೆ ಇದಕ್ಕೆ ತೊಂದರೆ ಆಗುತ್ತಲ್ಲ ಮಾಡಬೇಡ. ಅದಕ್ಕೆ ಹೇಳೋಕ್ಕೆ ಬರೋದಿಲ್ಲ. ಮಿನಿಮಮ್ಮನ್ನು ಎಂದು ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ, ವೈಲೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನೇ ಮಾಡ್ತಿರೋದು ಇವತ್ತು. ಯಾವುದು ಮಿನಿಮಮ್ ಬೇಕಾದ ದಾನ ಮಾಡ್ತೇವೆ ರೀ, ಸಂಧ್ಯಾವನ್ನೇ ದೇವ ಪೂಜೆ ತಲೆ ಕೆಡಿಸ್ಬೇಡ್ರಿ ಅಂತ ಹೇಳ್ತಾರೆ. ಈ ಏನು ದುಡ್ಡು ಕೊಡೋ ತಲೆ ಕೆಡಿಸ್ಕೋಬೇಡ, ಅದನ್ನೇ ಮಾಡು ಫಸ್ಟ್. ಸಬ್ಸ್ಟ್ಯೂಟ್ ಇದ್ದರೆ ಹೇಳಿ, ಸಬ್ಸ್ಟ್ಯೂಟ್ ಇಲ್ಲ ಅದೆಲ್ಲ ಹೇಳೋದಕ್ಕೆ ಒತ್ತು ಹೇಳ್ತಾರೆ. ಕೃಪ್ತ ನಿಯತ ಸ್ವಕರ್ಮ ಸ್ವಧರ್ಮ ಒತ್ತು ಹೇಳೋದು ಅದಕ್ಕೆ. ಮುಖದಿಂದ ಹುಟ್ಟಿರೋದ್ರಿಂದ ಆ ಕೆಲಸನೇ ಮಾಡಬೇಕು. ಪ್ರವೃತ್ತಾಹ ಮುಖೋತ್ಥಿತಂ ಕರ್ಮ ತೇನಾಶ್ಯ ಸೋದಾತ್. ಸೊ ಮುಖದ ಕೆಲಸವನ್ನು ಎಜುಕೇಷನ್ ಅಪಾಯಿಂಟ್ಮೆಂಟ್ ಆದರೆ ಆ ಕೆಲಸನೇ ಮಾಡಬೇಕು. ಇನ್ನೊಬ್ಬರು IAS ಆಫೀಸರ್ ಇದ್ದಾರೆ, ಸೆಕ್ರೆಟ್ರಿ ಯಾವುದಕ್ಕೂ ಅವನು ಇದು ಪಾಠ ಮಾಡ್ತೀನಿ ಅಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾಠ ಮಾಡೋಕ್ಕೆ ಬರ್ಬೋದು ಅವನಿಗೆ, ಆದರೂ ಕೂಡ ಈ ಕೆಲಸ ಅಡ್ಮಿನಿಸ್ಟ್ರೇಷನ್ನೇ ಮಾಡಬೇಕೆ ಹೊರತು ಇದು ಸಾಧ್ಯ ಇಲ್ಲ. ಇದು ಬಿಲ್ಲಿದೆ, ಇದನ್ನೇ ಮಾಡಬೇಕು. ಮುಂದೆ ಹೇಳ್ತಾರೆ ನಾನು ಭಾರಿ ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ, ಬಂದಷ್ಟು ಮಾಡಿ ಹೇಳ್ತಾರೆ. ಕೆಲವು ಹೇಳಿದ್ದು ಭಾರಿ ಪರಧರ್ಮೋ ಭಯಾವಹ, ನಮ್ಮ ಕೆಲಸ ಸರಿಯಾಗಿ ಮಾಡೋಕ್ಕೆ ಬರೋದಿಲ್ಲ, ಇನ್ನೊಬ್ರ ಕೆಲಸ ಭಾರಿ ಚೆನ್ನಾಗಿ ಮಾಡ್ತೇವೆ ಅಂತ ಹೇಳಿದರೆ ಅದನ್ನ ಮಾಡಬೇಡ. ನಿನ್ನ ಕೆಲಸ ಏನಾಗಬೇಕು, ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸ್ವನುಷ್ಠಿತ. ಬೇರೆಯವರ ಧರ್ಮವನ್ನು ಭಾರಿ ಚೆನ್ನಾಗಿ ಮಾಡೋದಕ್ಕಿಂತ ನಿನ್ನ ಕರ್ತವ್ಯನ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಮಾಡು, ಬಿಡಬೇಡ ಅಂತೇಳಿ. ಇವೆಲ್ಲ ವಿವೇಚನೆ ಬಂದಾಗ ಇವತ್ತು ಸರ್ಕಾರ ನಡೀತಿರೋದೇ ಆ ಬೇಸಿಸ್ ಮೇಲೆ. ಭಗವದ್ಗೀತೆ ಗೈಡ್ಲೈನ್ಸಲ್ಲಿ ಎಲ್ಲರೂ ಫಾಲೋ ಮಾಡ್ತಿರೋದೇನೆ. ನಾವು ನಮ್ಮ ಕೆಲಸಕ್ಕೆ ಮಾತ್ರ ಪಾಠ ಪ್ರವೃತ್ತಿಗೆ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ ಹೊರತು ಅದಲ್ಲ, ಅದನ್ನೇ ಮಾಡಬೇಕು. ನಮಗೆ ಯಾವುದೋ ಕೆಲಸ ಮಾಡ್ತೀನಿ, ಆ ಕೆಲಸ ಯಾಕೆ ಆರಿಸ್ಕೊಂಡ್ವಿ ಫಸ್ಟಿಗೆ. ನಾವು ಬ್ರಾಹ್ಮಣ ಅಂತ ಗೊತ್ತಿದೆ, ಈಗ ಜಪೋಪದೇಶ ಮಾಡೋಕ್ಕೂ ಗೊತ್ತಿದೆ. ಈಗ ಯಾವುದೋ ಕೆಲಸ ಆರಿಸ್ಕೊಂಡ್ಬಿಟ್ಟೆ ಬಾಡಿ ಟೈಮಲ್ಲಿ, ಆರಿಸ್ಕೋಬೇಕಾದ್ರೆ ತಪ್ಪು ಮಾಡಿದ್ದೆ. ಹಾಗಿದೆ ನಾವು ಯಾವ ಕೆಲಸ ಆರಿಸ್ಕೋಬೇಕೀಗ, ನಮ್ಮ ಕೆಲಸ ಯಾವುದೋ ಮಾಡ್ತಾರೆ, ನಾನು ಇನ್ನೊಬ್ಬರು ಕಂಪೇರ್ ಮಾಡ್ಕೋಬಾರ್ದು. ನಾನು ಬ್ರಾಹ್ಮಣ, ನನಗೆ ಈ ಕೆಲಸ ಇದೆ, ಜೊತೆಗೆ ಆ ಕೆಲಸನೂ ಬೇಕು. ಈ ಕೆಲಸಕ್ಕೆ ಡಿಸ್ಟರ್ಬ್ ಆಗಬಾರ್ದು, ಆ ಕೆಲಸಕ್ಕೆ ತೊಂದರೆ ಆಗಬಾರ್ದು. ಯಾವುದೋ ಕೆಲಸಕ್ಕೂ ನಾನು ಬ್ರಾಹ್ಮಣ ಅಂತ ಏಕಾಶಿ ಉಪವಾಸ ಮಾಡ್ತೀನಿ, ಆಫೀಸಿಗೆ ಬರೋದಿಲ್ಲ ಅಂತ ಹೇಳಬಾರ್ದು. ಯಾಕೆ, ಯಾರೋ ಒಬ್ಬರಿದ್ರು ಹುಡುಗ ಬಂದ, ನಾನು ಭಾರಿ ಸಿಟ್ಕೊಂಡ್ಬಿಟ್ಟೆ ಕೆಲಸ ಬಿಟ್ಟುಬಿಡ್ತೀನಿ ಅಂತ ಬಂದ. ಯಾಕೆ ಅಂತ ಕೇಳಿದೆ. ನಾನು ಎಲ್ಲ ಆರಾಧನೆ ಬಡಿಸ್ಲಿಕ್ಕೆ ಹೋಗ್ತೀನಿ ಮಠಗಳಿಗೆ, ಆಫೀಸರ್ ಬೈತಾರೆ ಅಂತೇಳಿ. ಆಫೀಸರ್ ಬೈತಾರೆ ಅಲ್ಲ, ನಾನು ಏನು ತಪ್ಪು ನಂದು, ದೊಡ್ಡ ಸೇವೆ ಮಾಡ್ತೀನಿ ಬಡಿಸ್ಲಿಕ್ಕೋಸ್ಕರ, ಮಠಗಳಿಗೆ ಹೋಗಿ ಬಡಿಸ್ತೀನಿ ಎಲ್ಲ ಮಠಗಳಿಗೆ, ಆಫೀಸ್ಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಆಫೀಸರ್ ಏನಂತಾರೆ, ನೀನು ಬರೋ ಇಲ್ಲಿ ಕೆಲಸ ಬಿಟ್ಬಿಡು ಅಂತಾರೆ, ರಿಸೈನ್ ಮಾಡಿಬಿಡ್ತೀನಿ ನಾನು. ದಡ್ಡ ಸರಿಯಾಗಿ ನಾನು ಹೇಳಿದ್ರೆ ಅದೇ ಕೆಲಸ ಹೇಳ್ತಿದ್ದೆ ಅಂತ ಹೇಳಿದೆ. ನೀನು ಅಪಾಯಿಂಟ್ ಆಗಿರೋದಕ್ಕೆ ಆಫೀಸಿಗೆ, ಪಾಪ ಸಂಬಳ ಕೊಡ್ತಿರೋದು ಅವ್ರು, ಬಡಿಸೋದು ಸಂಬಳ ಕೊಡೋದಿಲ್ಲ ಅವರು. ಆ ಕೆಲಸ ಮಾಡಬೇಕು, ಇದಕ್ಕೆ ಬರ್ಲಿಕ್ಕೆ ಹೋಗಬೇಡ. ಆಗಿದ್ದರೆ ಬಿಡುವಾದಾಗ ಹೋಗು, ತಪ್ಪಲ್ಲ, ಬಿಡುವಾದಾಗ ಹೋಗು, ಭಾರಿ ಪುಣ್ಯ ಬರೋದು. ಆಫೀಸ್ ಕೆಲಸ ಬಿಟ್ಟು ಅಂದರೆ ಪಾಪ ಅವ್ನಿಗೆ ಹೇಳ್ತಾ ಕೂತ್ಕೊಂಡ್ರೆ ಎಲ್ರಿಗೂ ಕಾರಣ ಹೇಳಿದ್ರೆ ಆಫೀಸ್ ನಡೆಸ್ಬೇಕಾಗಿ ಪಾಪ ಸಾಧ್ಯನೇ ಇಲ್ಲ. ಅದರಿಂದ ನೀನು ಬಿಡ್ಲಿಕ್ಕೆ ಹೋಗಬೇಡ, ಮಣ್ಣು ತಿನ್ಬೇಕಾಗತ್ತೆ. ಆಮೇಲೆ ಬಿಡುವಾದಾಗ ಹೋಗು, ರಜೆ ಇದ್ರೆ ಹಾಕ್ಕೊಂಡು ಹೋಗು, ತಪ್ಪಲ್ಲ. ಆದರೆ ಆಫೀಸ್ ಕೆಲಸ ಇದ್ದ ದಿವಸನೇ ಬಡಿಸ್ಲಿಕ್ಕೆ ಹೋದರೆ ತಪ್ಪಾಗುತ್ತೆ. ಗೊತ್ತಾಯ್ತು, ಬಡಿಸೋ ಕೆಲಸ ತಪ್ಪು ಆಗಿದ್ದರೆ ಅಲ್ಲ. ಇನ್ನೂ ಹೇಳೋದಾದರೆ ಪರೀಕ್ಷೆ ದಿವಸ ಎಕ್ಸಾಮ್ ಹಾಲ್ ಬಿಟ್ಟುಬಿಟ್ಟ, ಈ ಮಂತ್ರಾಲಯಕ್ಕೋ ಮಳಕ್ಯಾಡಕ್ಕೋ ಎಲ್ಲೋ ಕೂತ್ಕೊಂಡ್ಬಿಟ್ಟ, ಬದ್ರಿಗೆ ಹೋಗಿ ಕೂತ್ಕೊಂಡ್ಬಿಟ್ಟ, ಹೋಗ್ಬಿಟ್ಟು ನಾರಾಯಣ ನಾನು ಪಾಸ್ ಮಾಡು ಅಂತೇಳಿ. ಯಾರೋ ಬರ್ದೆ, ಬದ್ರಿಗೆ ಹೋಗಿದ್ದೆ ಏನ್ರಿ ಹಾಗೆಲ್ಲ ಮಾತಾಡ್ತೀರಾ, ನಾನು ಕ್ಲಬ್ಗೆ ಹೋಗಿಲ್ಲ ಬದ್ರಿಗೆ ಹೋಗಿದ್ದೆ ಗೊತ್ತಾ, ನಾನು ಪಾಸ್ ಮಾಡಿರಿದ್ರೆ ಎಕ್ಸಾಮ್ ಹಾಲಿಗೆ ಹೋಗಿ ಅಲ್ಲೇ ಬರಿಬೇಕೇ ಹೊರತು ಬೇರೆ ದಾರಿನೇ ಇಲ್ಲ. ಯಾಕೆ ಅಲ್ಲೂ ಕೂಡ ಯಾವುದೋ ರೂಮಲ್ಲಿ ಕೊಡಾಗಿಲ್ಲ, ಅವನು ಎಲ್ಲಿ ಕೊಡಬೇಕು, ಅಲಾಟೆಡ್ ಆ ರೂಮ್ನ ಎಲ್ಲೋ ಕೊಡಾಗಿಲ್ಲ, ಅಲಾಟೆಡ್ ಪ್ಲೇಸಲ್ಲೇ ಕೊಡಬೇಕು. ಆ ಪಕ್ಕದಲ್ಲಿ ಯಾರೋ ಗೊತ್ತಿರ್ಬೋದು, ಏನೂ ಮಾಡೋಂಗಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಸ್ವಧರ್ಮ ಇಲ್ಲಿ ನಮಗೆ ಅರ್ಥ ಆಗುತ್ತಾ ಇಲ್ಲ, ಈಗ ತಕ್ಷಣ ಅರ್ಥ ಆಗುತ್ತೆ. ಅದು ಅದೇ ರೀತಿಯೇ ಶಾಸ್ತ್ರದಲ್ಲಿ ಅವಳು ನಾವು ಕೆಲಸ ಕೆಟ್ಟದ್ದು ಆರಿಸ್ಕೋಬಾರ್ದು. ಅವ್ರಿಗೆ ಸಂಬಳ ಭಾರಿ ಜಾಸ್ತಿ ಬರುತ್ತೆ, ಬಟ್ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತೆ, ಬೇಡ ನೋಡಿ. ಅದು ಆ ದೀಕ್ಷೆ ಇರಬೇಕದು. ಅನ್ಯಾರು ಬಿಡ್ತಾರೆ ಅಂತಾರೆ, ನೀನು ಸ್ವಧರ್ಮ ಹೋಯ್ತು. ಹಾಗಿದ್ದಾರೆ ನೀವು ಸ್ವಧರ್ಮ ಎಂಬ ಧನ ಸಂಪಾದನೆ ಅಂತ ಹೇಳಲಿಲ್ಲ, ಸ್ವಧರ್ಮ ಜ್ಞಾನ ಸಂಪಾದನೆ. ಆದ್ದರಿಂದ ಅದಕ್ಕಿರೋ ದಾರಿ ಇದು ಒಂದೇ. ಈ ರೀತಿ ಯೋಚನೆ ಮಾಡಿದರೆ ಒಳ್ಳೆ ನಿಮಗೆ ಸಾಧನೆ ಮಾಡೋಕ್ಕೆ ಬರುತ್ತೆ. ಅದೆಲ್ಲ ಯಾವಾಗ ಗೊತ್ತಾ, ನಿರ್ಣಯ ಓದಿದರೆ ರಿಟೈರ್ ಕೆಲಸನೇ ಮಾಡೋಕ್ಕೆ ಬರೋದಿಲ್ಲ. ಆಗಲೇ ಕೌಮಾರ ಆಚರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಮೊದಲಿಗೆ ಯಾವಾಗಲೂ ತಿಳಿಸಿರ್ಬೇಕು. ಫಸ್ಟ್ ಕ್ಲಾಸಲ್ಲಿ ಸಿಲೆಬಸ್ ಹೇಳ್ತಾರಲ್ಲ ಹಾಗೆ, ಸಿಲೆಬಸ್ ಟೀಚರ್ಸ್ ಗೊತ್ತಾದರೆ ಆಗ ನಮಗೆ ಹೇಗೆ ಓದಬೇಕು ಪ್ಲ್ಯಾನ್ ಮಾಡೋಕ್ಕೆ ಬರುತ್ತೆ. ಯಾವ ಬುಕ್ಸ್ ತೊಗೋಬೇಕು, ಹೇಗೆ ಓದಬೇಕು ಎಲ್ಲ ಕೊನೆಯದು ಕೋರ್ಸ್ ಮುಗಿಯೋದು ಸಿಲೆಬಸ್ ಹೇಳಿದರೆ ಮೊದಲಿಗೆ ಹೇಳಬೇಕು. ಮೊದಲೇ ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಈ ಬಸ್ ಮುಂದೆ ಹೋದ್ಮೇಲೆ ಈ ಸ್ಟಾಪ್ ಅಂದರೆ ಬೇರೆ ಹೇಳೋದು ಮುಂದೆ ಹೋಗೋದು, ನಿನಗೋಸ್ಕರ ವಾಪಸ್ ಬರ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ನೀವು ಆ ಕಾಲಕ್ಕೆ ಮುಂಚೆ ಹೇಳಬೇಕಾಗಿತ್ತ. ಇದನ್ನು ಅರ್ಥ ಮಾಡಿಕೊಂಡ್ರೆ ತನಕ್ಕೆ ಯಾರಿಗೂ ಆಗಿರೋ ಮೊದಲು ಹೇಳೋದಿಲ್ಲ, ಆಮೇಲೆ ಇವರು ಹೇಳಿದ್ರು ಕೇಳೋದಿಲ್ಲ, ಕೇಳಿದ್ರು ಮಾಡ್ಲಿಕ್ಕೂ ಬರೋದಿಲ್ಲ. ಇಷ್ಟೋರ್ ಮುಖ ಇವರೆಲ್ಲ ಮನೆಯಲ್ಲೇ ಮಕ್ಕಳಿಗೆಲ್ಲ ಹೇಳಬೇಕಿದೆ, ನೋಡಪ್ಪ ನಮ್ಮ ಕೆಲಸ ಹೀಗಿದೆ, ಬೇರೆ ದಾರಿ ಇಲ್ಲ. ಇದು ಇವರು ಹೇಳ್ತಾರೆ, ಅದು ನಾವು ಶಾಸ್ತ್ರ ಹೇಳ್ತಾ ಇದೆ. ನಾವು ಹುಟ್ಟಿಸಿದ್ದು ಇವ್ರು ಯಾರೂ ಅಲ್ಲ, ದೇವರ ಅನುಗ್ರಹದಿಂದ ಬಂದಿರೋದಾದರೆ ದೇವ್ರ ಮಾತನ್ನು ಕೇಳಬೇಕು. ಕೆಲಸ ಕೊಟ್ಟವ್ನ ಮಾತು ಕೇಳ್ತಾರೆ, ಉಳಿದವ್ರ ಮಾತು ಕೇಳ್ತಾರೆ.
ದೇಹ ಕೊಟ್ಟವನು ಮಾತ್ರ ಕೇಳಬೇಕು. ದೇಹ ಕೊಟ್ಟ ಪರಮಾತ್ಮ ಇಲ್ಲೇ ಹುಟ್ಟಿಸ್ಬೇಕಂತ ಕಾರಣ ಇದೆ. ಈಗ ಹಿಂದಿಂದೆಲ್ಲ ಗೊತ್ತಿದೆ, ಸ್ವಭಾವ ಗೊತ್ತಿದೆ, ಅನಾದಿ ಕರ್ಮ ಗೊತ್ತಿದೆ. ಅದನ್ನು ನೋಡಿ ದೇವರು ಹುಟ್ಟಿಸಿದ್ದಾನೆ. ಈಗ ನಿನ್ನ ಕೆಲಸ ಏನೀಗ? ಸ್ವಧರ್ಮ ಹೇಳಿಬಿಟ್ಟಿದ್ದಾರೆ. ಈಗ ಅದಕ್ಕೆ ವಿಶ್ವ ಪ್ರಯತ್ನ ಮಾಡಬೇಕೀಗ. ನಂದು ಈ ಕೆಲಸ ನಡಿಬೇಕು, ನಡೆಸ್ಬೇಕು ಅಷ್ಟೆ. ಇಷ್ಟು ನೀವು ನಿಮ್ಮ ಆಫೀಸ್ ಟೈಮಿಂಗ್ಸ್ ಮುಗೀತು, ಬೇರೆ ಏನೋ ಕೆಲಸ ಮಾಡ್ತೀರಿ, ಕಳ್ತನ ಗಿಡ್ತಾನ ಅಲ್ಲ, ಬೇರೆ ಕೆಲಸ ಮಾಡ್ತಾರೆ ಒಳ್ಳೆ, ಅದಕ್ಕೆ ನೀನು ತಪ್ಪಲ್ಲ. ಸಮಾಜ ಸೇವೆ ಮಾಡ್ತೀನಿ ಅಂತ ಹೋಗ್ತಾನೆ, ತಪ್ಪಲ್ಲ. ಯಾಕೆ? ಇನ್ನೂ ಒಳ್ಳೆ ಅಪ್ರಿಷಿಯೇಟ್ ಮಾಡ್ತಾರೆ. ಓ ಒಳ್ಳೆ ಕೆಲಸ, ಅಪಾರ್ಟ್ ಫ್ರಮ್ ದಟ್ ಮಾಡಿದೆಯಲ್ಲ, ವೆರಿ ಗುಡ್ ಅಂತ ಹೇಳ್ತಾರೆ. ಒಳ್ಳೆ ಕೆಲಸ. ಮತ್ತೆ ಆದರೆ ಆ ಕೆಲಸ ಬಿಟ್ಟು ಹೋಗಬಾರ್ದು. ಸೋಷಿಯಲ್ ಸರ್ವಿಸ್ ಅಂತೇಳಿ ವರ್ಕಿಂಗ್ ಅವರ್ಸಲ್ಲಿ ಹೋದರೆ ಒಪ್ಪಲ್ಲ. ಅದು ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ಬೇರೆ ಟೈಮ್ ಇದೆ, ಇದಕ್ಕೆ ಇದೇ ಕೆಲಸನೇ ಮಾಡಬೇಕು. ಎಷ್ಟೊಂದು ಡಾಕ್ಟರ್ಸ್ ಕೇಳ್ತಿರ್ತಾರೆ, ಬೆಳಗ್ಗೆ ಒಳ್ಳೆ ಸಂಧ್ಯಾ ಪೂಜೆ ಕೂತಿರ್ತೀನಿ, ಎಮರ್ಜೆನ್ಸಿ ಕೇಸ್ ಬಂದುಬಿಡುತ್ತೆ, ಏನು ಮಾಡ್ಬೇಕು ನಾನು ಅಂತ ಕೇಳಿದ್ರೆ ತಕ್ಷಣ ಪೂಜೆ ಬಿಟ್ಟೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಬದುಕೋದು ಹೋದರೆ ಅವನು ಆಮೇಲೆ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡ್ಲಿಕ್ಕೆ ಬರುತ್ತೆ, ಆಮೇಲೆ ಪ್ರಾಣ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಟಾಪ್ ಅಲ್ಲೇ ಜೋಡಿಸ್ಬೇಕು. ಬ್ರಾಹ್ಮಣ ಪೂಜೆ ದೊಡ್ಡದು, ಇನ್ನು ಬ್ರಾಹ್ಮಣ ಹೌದು, ಡಾಕ್ಟ್ರ್ ಹೌದು ಜೊತೆಗೆ. ಅವಾಗ ಏನು ಮಾಡಬೇಕೀಗ? ನೆಗಡಿ ಕೆಮ್ಮು ಬಂದಿದ್ದಾನೆ ಕೊಡು ಅಂತ ಹೇಳ್ಬೋದು, ಆದರೆ ಸೀರಿಯಸ್ ಕೇಸ್ ಬಂದಿದೆ, ಅವಾಗ ಏನು ಮಾಡಬೇಕು? ಅದೇ ಇಮ್ಮಿಡಿಯೇಟ್ ಅಟೆಂಡ್ ಮಾಡೋದು, ಬೇರೆ ದಾರಿ ಮಡಿ ಗಿಡಿ ಏನು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಇದು ವಿವೇಕ, ಇದನ್ನು ಧರ್ಮ ಸೂಕ್ಷ್ಮ ಅಂತ ಕರೀತಾರೆ. ಇಲ್ಲಿ ಬ್ರಾಹ್ಮಣ ಧರ್ಮ ದೊಡ್ಡದು, ಪ್ರೊಫೆಷನಲ್ ಧರ್ಮ ದೊಡ್ಡದು ಅಂತ ಕೇಳಿದರೆ ಯಾವ್ದು ದೊಡ್ಡದಾಯ್ತು? ಈಗ ಕರ್ತವ್ಯ ದೊಡ್ಡದಾಯ್ತು. ಕಾರಣ ಕ್ವಶನ್ ಲೈಫ್ ಆ್ಯಂಡ್ ಡೆತ್ ಇದೆ. ಬೇರೆ ಕೆಲಸಗಳು ಹಾಗಲ್ಲ, ಸ್ವಲ್ಪ ಆಮೇಲೆ ಮಾಡಕ್ಕೆ ಬರುತ್ತೆ ಕೆಲವೆಲ್ಲ ಕೂಡ. ಇದೆಲ್ಲ ಯೋಚನೆ ಮಾಡಿದರೆ ಇದಿಷ್ಟು ಟೆಕ್ಸ್ಟ್ ಬುಕ್ ಆಗಬೇಕು, ಆವಾಗ ಗೊತ್ತಾಗುತ್ತೆ. ಇವಿಷ್ಟು ಕೂಡ ಎಲ್ಲರೂ ಎಲ್ಲ ಕಾಲಕ್ಕೂ ಇದರಲ್ಲಿ ಯಾವ ತರ್ಕ ಇರಕ್ಕೆ ಏನಿಲ್ಲ ಅದರೊಳಗೆ. ಸುಮ್ಮನೆ ಸರಿಯಾಗಿ ಅರ್ಥ ಮಾಡ್ಕೊಡೋದು ಅಷ್ಟೇ ಕೆಲಸ. ಹಾಗೆ ಎಲ್ಲರೂ ಧರ್ಮಾಚರಣೆ ಮಾಡೋಕ್ಕೆ ಬರುತ್ತೆ. ಈಗ ನಾವು ಧರ್ಮನ ಹೇಗೆ ಮಾಡಿದ್ದೇವೆ ಅಂದರೆ ಪೂರ್ತಿ ಆಪ್ಷನ್ ಮಾಡಿ ಹಾಕ್ಬಿಟ್ಟಿದೆ. ಸಂಧ್ಯಾ ಒಂದು ಹೇಳಿದ್ರೆ ಎಲ್ಲ ಕೂಡ ಏನದು ಉಪನಯ ಯಾವ ಬೇಕಾದ್ರೂ ಮಾಡ್ಬೋದು. ಸಂಧ್ಯಾ ಒಂದು ಬೆಟ್ರು ನಡೀತೆ, ನಮ್ಮ ಇದಕ್ಕೆ ಲಾಯಲ್ ಆಗಿದ್ದರೆ ಸಾಕು. ನೀವು ತಪ್ಪು, ಆ ಲಾಯಲ್ ಕೊಡೋ ಹಕ್ಕು ಯಾರಿಗೂ ಇಲ್ಲ. ಅದು ನಿನ್ನ ಕೆಲಸ ನೀನು ಮಾಡಲೇಬೇಕು ಅಂತ ಹೇಳಬೇಕು. ಸೋದಾತ್ ಪ್ರವೃತ್ತ ಮುಖೋತ್ಥಿತಂ ಕರ್ಮ ತೇನಾಶ್ಯ ಸೋದಾತ್. ಇವತ್ತು ಒಳ್ಳೆ ನಮ್ಮ ಆಫೀಸರ್ ಮಾತು ಆಫೀಸರ್ ಇದ್ದಾನೆ, 10 ಗಂಟೆಗೆ ಬಂದವನು. ಯಾಕೆ ಲೇಟ್ ಆಯಿತು ಅಂತ ಕೇಳಿದ. 10:09 ಬರೋನು. ನಾನು ಸಂಧ್ಯಾನ ಮಾಡ್ತಾ ಕೂತಿದ್ದೆ. ಸಂಧ್ಯಾನ ಇದು ಟೈಮ್ ಆಯಿತು ಮಾಡೋದಕ್ಕೆ. ಏನೋ ಒಂದು ದಿವಸ 2 ದಿವಸ ಊರಿಗೆ ಹೇಳ್ಬೋದು, ಸಾಧ್ಯ ಇಲ್ಲ, ನಾಳೆಯಿಂದ ಏನು ಮಾಡ್ತೀವಿ ಬಿಡ್ತೀವಿ, ಕೆಲಸಕ್ಕೆ ಬರಲೇಬೇಕು. ಸಂಧ್ಯಾನ ಟಾಲ ಅಟ್ಟಾಯ್ತು. ಇವತ್ತು ಯಾರು ಸಂಧ್ಯಾನೇ ತೊಂದರೆ ಆಗುತ್ತೆ ಅಂಥೇಳಿ ನಾವು ಯೋಚನೆ ಹೇಳೋ ಕಾರಣನೇ ಇಲ್ಲ. ಆ ಕಾಲದಲ್ಲಿ ಯಾರು ನಮಗಷ್ಟೇ ಎದ್ದು ಹೇಳಿದ ಕೆಲಸ ಹೇಳಿರೋದು. ಸಾಯಂಕಾಲ ಯಾರೋ ಫ್ರೆಂಡ್ ಅವನು ಯಾವನೋ ಪಾಪ ಸಿನಿಮಾಕ್ಕೆ ಹೋಗ್ಬಿಟ್ಟು ಇವನು ಹೋಗಾಗಿಲ್ಲ, 6 ಗಂಟೆ ಸಂಧ್ಯಾವನೆ ಮಾಡಬೇಕೀಗ. ಇವನು ಏನು ಮಾಡಬೇಕಾಗ? ಸಂಧ್ಯಾವನೆ ಫಸ್ಟ್ ಮುಗಿಸ್ಬೇಕು. ಅವನಿಗೆ ಕೆಲಸ ಇಲ್ಲ ಪಾಪ, ಅವನ್ನ ಫಾಲೋ ಮಾಡಬಾರ್ದು. ಅವನಿಗೆ ಕೆಲಸ ಇಲ್ದವನು ಹೋಗ್ತಾನೆ ಪಾಪ, ನಾವು ಹೋಗಿಬಿಟ್ರೆ. ಆ ರೀತಿ ಹೇಳಿದರೆ ಪ್ರತಿಯೊಬ್ಬರೂ ಕೂಡ ಧರ್ಮ ಮಾಡಲಿಕ್ಕೆ ಸಾಧ್ಯ ಇದೆ. ಮಧ್ಯಾಹ್ನ ಸಂಧ್ಯಾವನೆ ಟೈಮ್ ಆಗೋದಿಲ್ಲ, ಬೆಳಗ್ಗೆ ಸಂಧ್ಯಾವನೆ ಆನ್ಮೇಲೆ ಮಾಡ್ಬೋದು, ಸಾಯಂಕಾಲ ಸಂಧ್ಯಾವನೆ ಆನ್ಮೇಲೆ ಬೇಕಾದ್ರೂ ಮಾಡ್ಬೋದು, ಆಪ್ಷನ್ ಇದೆ. ಮಧ್ಯಾಹ್ನ ಮನೆ ಇರಲ್ಲ ಅಂಥೇಳಿ ಮಧ್ಯಾಹ್ನ ಸಂಧ್ಯಾವನೆ ಕ್ಯಾನ್ಸಲ್ ಮಾಡೋಂಗಿಲ್ಲ, ಅದಕ್ಕೂ ಚಾನ್ಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟ ಮೇಲೂ ಮಾಡೋದಿಲ್ಲ ಅಂದರೆ ಅದು ಅಪರಾಧ ಆಗುತ್ತೆ ಅಷ್ಟೆ. ಮುಖೋತ್ಥಿತಂ ಕರ್ಮ ತೇನಾಶ್ಯ ಸೋದಾತ್. ಆದ್ದರಿಂದ ಕೆಲಸವನ್ನು ಮಾಡಬೇಕು. ಬ್ರಾಹ್ಮಣರ ಕೆಲಸ ಆಯ್ತು. ಈಗ ಒಂದು ಕ್ಷತ್ರಿಯಾದಿಗಳ ಕೆಲಸ ಹೇಳ್ತಾರೆ. ಅದನ್ನು ನಾಳೇನಿಲ್ಲ, ನಾಳೆ ನರಕ ಚತುರ್ದಶಿ ಇಲ್ಲ, ನಾಡಿದ್ದು ಗ್ರಹಣ ಇಲ್ಲ, ಅನಧ್ಯಯನ, ಬಲಿಪಾಡ್ಯ ಹಬ್ಬ ಇರೋದಿಲ್ಲ, ಮತ್ತು ಗುರುವಾರದಿಂದ ಮತ್ತು ಕಂಟಿನ್ಯೂ. ಗ್ರಹಣ ವಿಶೇಷನ, ಗ್ರಹಣ ವಿಶೇಷ ಅಂದರೆ ಗ್ರಸ್ತೋದಯ, ಗ್ರಸ್ತಾಸ್ತ ಎರಡಿದೆ. ಈಗ ಈ ಗ್ರಸ್ತೋದಯ ಅಲ್ಲ, ಇದು ಗ್ರಸ್ತಾಸ್ತ. ಸೂರ್ಯಗ್ರಹಣಕ್ಕೆ ಯಾವಾಗಲೂ ಕೂಡ ಗೊತ್ತಾಯ್ತಾ, ಇಷ್ಟು ನಮಗೆ ಬೇರೆ ಟೈಪ್ ಅಲ್ಲ ಇದು. ಒಂದು ಇಷ್ಟು ಗಂಟೆ ಅಂತಿಲ್ಲ, ಬೆಳಗಿನಿಂದನೂ ಏನು ತೊಗೊಳಾಗಿಲ್ಲ. ಬೆಳಗ್ಗೆ ಏನು ಮತ್ತು 6ರೊಳಗೆ ತೊಗೋತೀವಿ ಅಂತ ಹೇಳಬಾರ್ದು, ಮತ್ತೆ ಅದು ತೊಗೊಳಾಗೇ ಇಲ್ಲ. ಅದರಿಂದಾಗಿದೆ 6ರೊಳಗೆ 6 ಗಂಟೆಯಿಂದ ಸೂರ್ಯೋದಯ ಆದಮೇಲೆ ತೊಗೊಳ್ಬಾರ್ದು, ಮುಂಚೆ ತೊಗೋಬೋದು ಅಂತ ಅರ್ಥ ಅಲ್ಲ. ಮುಂಚೆ ತೊಗೊಳಾಗೇ ಇಲ್ಲ, ಅದರಿಂದಾಗಿಯೇ ಆಮೇಲೂ ತೊಗೊಳಾಗಿಲ್ಲ. ಬರೀ ಏಕಾಚಿ ಪೂಜೆ ಮಾಡದೆ ಮಾಡಬೇಕಷ್ಟೆ. ಏಕಾಚಿ ಪೂಜೆ ಇದ್ದಾಗೆ ಗೊತ್ತಾಯ್ತಾ, ಹೆಚ್ಚು ಪೂಜೆ ಇಲ್ಲ. ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು, ಅಭಿಷೇಕನೂ ಮಾಡ್ಬೋದು, ತೀರ್ಥ ಮಾಡಿ ಇಟ್ಕೋಬೇಕು, ತೊಗೊಳ್ಬಾರ್ದಾಗದು ತೀರ್ಥ. ಯಾರೋ ಇವರು ಒಂದು ತೀರ್ಥ ಏಕಾಶಿ ಒಂದು ಸರಿ ಮಾತ್ರ ತೊಗೊಳ್ಬೋದು ಅಷ್ಟೇ. ಅರ್ಥ ಅಲ್ಲ, ತರ್ಪಣ ಕೊಡೋರಿಗಿಲ್ಲ. ತರ್ಪಣ ಕೊಡೋರೆಲ್ಲ ಆಮೇಲೆ ತೊಗೋಬೇಕಲ್ಲ. ಸಾಯಂಕಾಲ ತರ್ಪಣ ಕೊಟ್ಟು ನಿರ್ಮಾಲ್ಯ ತೊಗೊಳ್ಬೇಕು. ನಿರ್ಮಾಲ್ಯ ಮಾಮೂಲು 3 ತೊಗೊಳ್ಬೋದು, ಏನೂ ತಪ್ಪಲ್ಲ. ಯಾಕಂದರೆ ಇದದು ನಿರ್ಮಾಲ್ಯ ವಿಧಿ, ಅದು ಏಕಾಶಿ ಮಾತ್ರ ಇಲ್ಲ, ಇದಕ್ಕೆ ಮಾತ್ರ ವಿಧಿ, ಅದು ದೋಷ ಇಲ್ಲ ಅದರಲ್ಲಿ. ಈ ಮಹಾತೀರ್ಥನ ಉಳಿದವರಾದರೆ ಆಗಲೇ ತೊಗೋಬೋದು, ತಪ್ಪಲ್ಲ. ಅದು ತರ್ಪಣ ಕೊಡೋರಿರ್ತಾರೆ ಮಾತ್ರ ಅದು ಬೇರೆ ಇಟ್ಕೊಂಡ್ಬಿಡ್ಬೇಕಂತ. ಬೇರೆ ನಿರ್ಮಾಲ್ಯನೂ ಬೇರೆ ಇಟ್ಕೋಬೇಕು ಬ್ರಹ್ಮಯಜ್ಞಕ್ಕೋಸ್ಕರ. ಇದನ್ನು ಬೇರೆ ಇಟ್ಕೊಂಡು ಗ್ರಹಣ ಬಿಟ್ಟ ಮೇಲೆ ಆಮೇಲೆ ಸ್ನಾನ ಮಾಡಿ ಆವಾಗ ತೀರ್ಥ ತೊಗೋಬೇಕು. ಒಂದು ಸಲ ಮಾತ್ರ ತೊಗೊಳೋದು ಅಷ್ಟೇ. ಆಮೇಲೆ ಸಾಯಂಕಾಲ ಮತ್ತೇನು ತೊಗೊಳಾಗಿಲ್ಲ. ಗ್ರಸ್ತಾಸ್ತ ಇದು, ಸೂರ್ಯಾಸ್ತ
ಕ್ಕಿಂತ ಮುಂಚೆ ಬಿಟ್ಟುಬಿಟ್ಟಿದ್ರೆ ಯೋಚನೆ ಇರಲಿಲ್ಲ. ಆದರೆ ಗ್ರಸ್ತಾಸ್ತ ಆದ್ದರಿಂದ ರಾತ್ರಿ ಮಾಡಿ ಶುದ್ಧ ಮಂಡಲ ಕಾಣಬೇಕು. ಬೆಳಗ್ಗೆ 4 ಗಂಟೆಗೆ ಹೇಳೋಗಿಲ್ಲ, ಮತ್ತೆ ಹೇಳ್ಬೋದು ಪೂಜೆ ಸ್ನಾನ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಇನ್ನು ಸ್ನಾನ ಮಾಡಿ ಶುದ್ಧಿ ಅಲ್ಲ ಅದು. ಬಿಟ್ಟು ಸ್ನಾನ ಮಾಡಿದರೆ ಶುದ್ಧಿ, ಒಂದು ಶುದ್ಧಿ ಬರುತ್ತಷ್ಟೇ. ಯಾವ ಶುದ್ಧಿ ಅದು? ಗ್ರಹಣದ ಇದು ಹೊರಟೋಯ್ತು. ಬಟ್ ಇದಕ್ಕೆಲ್ಲ ಇಲ್ಲ, ಆಹಾರಕ್ಕೆ ಅದು ಯಾವುದಕ್ಕೂ ಇಲ್ಲ. ನೀರು ಸ್ನಾನ ಮಾಡಲೇಬೇಕು. ಗ್ರಹಣ ಬಿಟ್ಟು ಸ್ನಾನ ಹೇಗೋ ಏನೂ ಇಲ್ಲ ಅಂಥೇಳಿ ಹಾಗೆ ಮಲಗಬಾರ್ದು. ಬಿಟ್ಟ ತಕ್ಷಣ ಶುದ್ಧ ಮಂಡಲ ಮಾಡಿದರೆ ಪೂರ್ತಿ ಶುದ್ಧಿ. ಆ ಶುದ್ಧಿ ಆಗಬೇಕಾದ್ರೆ ಸೂರ್ಯೋದಯನೇ ಆಗಬೇಕು. ಸೂರ್ಯ ಕಾಣಿಸ್ಲಿಲ್ಲ ಅಂತ ಅನ್ಕೋಬೇಕಾಗಿಲ್ಲ. ಸೂರ್ಯೋದಯ ಕಾಲ ಆಗಿಬಿಟ್ರೆ ಆಗೋಯ್ತು. ಮೋಡ ಇದ್ದಾಗ ಕಾಣಿಸೋದೇ ಇಲ್ಲ. ಮುರಿದಿದ್ದ ರಾತ್ರಿ ಪೂರ್ತಿ ಕಾಣಿಸ್ತಾ ಹೋದ್ರೆ ಬರ್ತಿರ್ತಾರೆ, ಯೋಚಿಸಿ ಮುಂದಿನ ಸರಿ ಕಾಯಬೇಕಾಗಿಲ್ಲ. ಆ ಟೈಮ್ ಗ್ರಹಣ ಬಿಡೋದು ಅಷ್ಟೇ, ನೋಡಬೇಕಾಗಿಲ್ಲ ನಾವು. ಬಿಟ್ಟ ಟೈಮ್ ಆದರೆ ಬಿಟ್ಟಿದೆ ಅಂತ ಅರ್ಥ. ನೋಡಿ ತಿಳ್ಕೊಬೇಕು. ಯಾವುದನ್ನು ಸಂಧ್ಯಾನೆ ಮೊದಲೇ ಮಾಡ್ಬೋದಲ್ಲ, ಆರಾಮಾಗಿ 1.5 ಗಂಟೆ ಮುಂಚೆ ಮಾಡ್ಬೋದು. 5:12ಕ್ಕೆ ಬೆಂಗಳೂರಿಗೆ 5:12ಕ್ಕೆ ಹಿಡಿಯೋದು, ಗೊತ್ತಾಯ್ತು? 5:12ಕ್ಕೆ. ಆದ್ದರಿಂದ 5 ಒಳಗೆ ಸಂಧ್ಯಾನ ಮುಗಿಸಿರ್ಬೋದು. ಅನುಕೂಲ ಏನು ಗೊತ್ತಾ, ಇಲ್ಲಿ ಜಪ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಸಂಧ್ಯಾನ ಇಲ್ಲಿ ಇರೋದೇ ಭಾಳ ಟೈಪ್ ಕಡಿಮೆ ಹೊತ್ತಿರೋದು. ಆದರೆ ಸ್ನಾನ ಮಾಡೋ ಹೊತ್ತಿಗೆ ಟೈಮ್ ಹೋಗಿಬಿಡುತ್ತೆ. ಸಂಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಸಿಗೋದೇ ಇಲ್ಲ ಯಾವುದಕ್ಕೂ. ಮೊದಲು ಮಾಡೋಕ್ಕೆ ಪ್ರಾವಿಷನ್ ಇರೋದ್ರೆ ಮಾಡಿಬಿಡ್ಬೇಕು. ಮಾಡಿಬಿಟ್ಟು ಆಮೇಲೆ ಗ್ರಹಣ ಸ್ನಾನ ಮಾಡಿ ಜಪ ಇದೆಲ್ಲ ಮಾಡ್ಬೋದು. ಮಧ್ಯ ತರ್ಪಣ ಕೊಟ್ಟು ಆಮೇಲೆ ಬಿಡೋದಿಲ್ಲ. ಆದ್ದರಿಂದ ಬಿಟ್ಟ ತಕ್ಷಣ 2 ಇದೆ. ಬಿಟ್ಟ ತಕ್ಷಣ ಸ್ನಾನ ಮಾಡ್ಬೋದು, 1. ಅದು ಪೂರ್ತಿ ಬಿಡೋದು ಆಗಲ್ಲ, ಅದು ಸ್ವಲ್ಪ ಲೇಟಾಗಿ ಬಿಡುತ್ತೆ. ಅಲ್ಲಿವರೆಗೆ ಕಾದು ಮಾಡಿ ಇನ್ನೂ ಒಳ್ಳೆಯದು. ಅದು ಬಿಟ್ಟಿದೆ ನಮಗೆ ಕಾಣೋದಿಲ್ಲ. ಅಲ್ಲಿವರೆಗೆ ಬಿಟ್ಟು ಮಾಡಿದರೆ ನಂಬರ್ 1 ಅದು. ಏನ 6:27 6 ಗಂಟೆಗೆ ಸೂರ್ಯ 6:27 ಪೂರ್ತಿ ಬಿಡೋದು, ನಮಗದು ಕಾಣಿಸೋದಿಲ್ಲ. ಬಟ್ ಆಮೇಲೆ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದು. ಮಾಡಿಬಿಡೋದು. ತೀರ್ಥ ತಗೊಂಡು ಎಲ್ಲ ಆಗಿರೋದು ಏನಿಲ್ಲ, ದೇವ್ರ ಮತ್ತೇನಿಲ್ಲ, ಮುಂದಿನ ಕೆಲಸ ಹಾಗೇ ಇರೋದಷ್ಟೇ. ಮಾರನೇ ಬೆಳಿಗ್ಗೆ ಅದು ಸೂರ್ಯೋದಯ ಆದಮೇಲೆ ಶುದ್ಧಿ ಆಗ ಸ್ನಾನ ಹೇಳೋದು. ಮುಂದಿನ ಕೆಲಸ ಮಾಡ್ಕೊಂಡಿರ್ಬೋದು. ಶುದ್ಧ ಸ್ನಾನ ಮಾಡ್ಬೇಕಾದ್ರೆ ಮಾತ್ರ ಏನು ಮಾಡ್ಬೋದು? ಆಗಲೇಬೇಕು, ಶುದ್ಧ ಮಂಡಲ ಆಗಿರಲೇಬೇಕು. ನೋಡ್ಕೊಂಡು ಮಾಡಿದರೆ ಆಯ್ತು ಅಷ್ಟೇ. ಸೂರ್ಯನ ನಾವೇ ಹೋಗಿ ನೋಡಬೇಕಾಗಿಲ್ಲ. ಅಕಸ್ಮಾತ್ ಕಂಡ್ರೆ ಸಂತೋಷ, ಆದರೆ ಟೈಮ್ ಆದರೆ ಬೋದು. ಯಾರಿಗೆ? ಈ ಬೆಂಗಳೂರು ಸಿಟಿಗಳು ಅರ್ಧ ಬಿಲ್ಡಿಂಗ್ಗಳಿರುತ್ತೆ, ಕಾಣಿಸೋದೇ ಇಲ್ಲ, ಗೊತ್ತಾಯ್ತಾ? ಏನು ವ್ಯತ್ಯಾಸ ಇವ್ರಿಗೆ ಕಾಣಿಸುತ್ತೆ. ಸಂಧ್ಯಾನ ಮಾಡೋಕ್ಕೆ ಬರೋಲ್ಲ, ಇದನ್ನೇ ಮಾಡಬೇಕಾಗುತ್ತೆ. ಶುದ್ಧಿ ಆಗೋದೇ ಆಗ. ಶುದ್ಧಿ ಆದರೆ ಮಾಡಬೇಕು. ತಕ್ಷಣ ಮಾಡಿಬಿಟ್ರೆ ಮುಗೀತು. ತಕ್ಷಣ ಮಾಡಿದರೆ ಆಗ. ಇದು ಶುದ್ಧ ಸ್ಥಾನ ಅನಿಸೋದಿಲ್ಲ. ಅದು ಶುದ್ಧ ಸ್ಥಾನಕ್ಕೆ ಸೂರ್ಯಮಂಡಲ ಶುದ್ಧ ಮಂಡಲ ಕಾಣಲೇಬೇಕು. ಮಾತ್ರ ಮಾಡ್ಬೋದು. ಮಲಸ್ನಾನಕ್ಕೆ ದೋಷ ಇಲ್ಲ. ಶುದ್ಧ ಸ್ಥಾನ ಮೊದಲೇ ವರ್ಷಿರ್ಬೇಕೆಂದು ಹಿಂದಿನ ದಿವಸ, ಮೊದಲೇ ದಿವಸನೇ. ಆಮೇಲೆ ನಾವು ಗ್ರಹಣ ಕಾಲಕ್ಕೆ ದೇವ್ರ ಮುಟ್ಟಾಗಿಲ್ಲ. ದೇವ್ರ ಪೂಜೆ ದೇವ್ರ ಮುಟ್ಟಿ ಯಾವ ಕೆಲಸನೂ ಮಾಡಬಾರ್ದು ಗ್ರಹಣ ಕಾಲಕ್ಕೆ. ಬರೀ ಜಪ ತಪ ಅಷ್ಟೆ. ಮತ್ತು ನಕ್ಷತ್ರ ಇದಕ್ಕೆಲ್ಲ ದೋಷ ಇದ್ದವರು ವಿಶೇಷ ಮಾಡಬೇಕು ಅಂತೇಳಿ, ಉಳಿದವ್ರು ನಮ್ಗೆ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೊಬಾರ್ದು. ಉಳಿದವರಿಗೆ ಭಾಳ ವೃದ್ಧಿ ಅದು. ಒಂದು ಏನು ದೋಷ ಇಲ್ಲದವ್ರು ಮಾಡಿದರೆ ಪುಣ್ಯ ಭಾರಿ ಜಾಸ್ತಿ ಪುಣ್ಯ ಬರೋದು. ಶುಭ ಫಲ ಅಂತ ಶುಭ ಫಲ ಸುಮ್ಮನೆ ಬರೋದಿಲ್ಲ. ಶುಭ ಫಲ ಅದು ಮಾಡಿದರೆ ಶುಭ ಫಲ ಗ್ರಹಣಕ್ಕೆ. ಅದು ಮಾಡಬೇಕು. ಭಾಳ ಕಡಿಮೆ ಇದೆ. ಅಷ್ಟರಲ್ಲೇ ಬೇಗ ಎಲ್ಲರೂ 4-5 ಜನ ಮನೆಯಲ್ಲಿ ಸ್ನಾನ ಮಾಡಿದ್ರೆ ಮುಗಿದೇ ಹೋಗ್ಬಿಟ್ಟಿರೋದು. ಉಳಿದವರು ಸ್ಥಾನಕ್ಕೆ ಟೈಮೇ ಸಿಗಲ್ಲ. ಬೇಗ ಮುಗಿಸ್ಬಿಡ್ಬೇಕು ಅಷ್ಟೇ. ಬೇರೆ ಬ್ರಹ್ಮಯಜ್ಞ ಅದು 2 ಚಾನ್ಸ್ ಇದೆ. ಬೆಳಗ್ಗೆ ಬ್ರಹ್ಮಯಜ್ಞ ಅಂತ ಮುಗಿಸಿ ಪಿತೃತರ್ಪಣ ಕೊಡಬಾರ್ದು, ಹಾಗೆ ಇಟ್ಕೊಂಡಿರ್ಬೇಕು. ಅದು ಬಿಟ್ಟುಬಿಟ್ಟು ಉಳಿದೆಲ್ಲ ಕೊಟ್ಟು ಅದು ಕೊಡ್ಬೋದು. ಇಲ್ಲ ಆ ಕಾಲಕ್ಕೆ ಎಲ್ಲನೂ ಮಾಡ್ಬೋದು. ಗ್ರಹಣ ಕಾಲಕ್ಕೇ ಮಾಡ್ಬೋದು ಎಲ್ಲ, ಗೊತ್ತಾಯ್ತಾ? ಅದು ಇದು ಇರುತ್ತೆ. 50 ನಿಮಿಷ ಇದೆ, ಹೆಚ್ಚು ಕಡಿಮೆ 55 ನಿಮಿಷ ಏನಿದೆ. ಹೌದು, ಒಟ್ಟು ಗ್ರಹಣದ ಕಾಲ. ಅದು ಅಲ್ಲಿ ಪ್ಲೇಸ್ ಟು ಪ್ಲೇಸ್ ವೇರಿ ಆಗ್ತಾ ಹೋಗುತ್ತೆ. ಬೆಂಗಳೂರಿಗೆ ಅಷ್ಟು. ಬೆಂಗಳೂರಿಗೆ ಇನ್ನೂ ಆ್ಯಕ್ಯುರೇಟ್ ಬೇಕಂದ್ರೆ ನಾಳೆ ಪೇಪರೇ ಸಿಗುತ್ತೆ. ಇನ್ನೂ ಆ್ಯಕ್ಯುರೇಟ್ ಬೇಕಾದ್ರೆ ಹಾಕಿರ್ತಾರೆ ಬೆಂಗಳೂರಿಗೆ ಗ್ರಹಣ ಹೇಗೆ ಅಂತ. ಅದ್ರ ಪ್ರಕಾರ ಮಾಡು. ಇಲ್ಲ ನಿಮಗೆ ಗೂಗಲ್ ಬಂದಿರೋದ್ರಿಂದ ಈಗ ಎಕ್ಸಾಕ್ಟ್ ಟೈಟ್ ತೋರಿಸುತ್ತೆ. ಹಾಂ, ಏನು ಯಾವುದಕ್ಕೆ? ಇವರು ಅಪಸವ್ಯನ ಕೊಡ್ಬೋದು. ಯಾರು ಪಿತೃ ಇಲ್ಲದೇ ಇದ್ದು ಅಪಸವ್ಯ ಕೊಡ್ಬೋದು. ಯಾವುದು 2 ಪಿತೃಪಕ್ಷಕ್ಕೆ ಸೇರಿಸ್ಕೊಂಡು ಹಾಕ್ಕೊಡೋ ಪದ್ಧತಿನೂ ಇದೆ. ಇಲ್ಲ ದೇವಪಕ್ಷಕ್ಕೆ ಸೇರಿಸ್ಕೊಂಡು ಹೀಗೂ ಕೊಡ್ಬೋದು. ಆದರೆ ಇದು ತಿಲ ಉಪಯೋಗಿಸ್ಲೇಬೇಕು. ಇವರು ತಿಲ ಉಪಯೋಗಿಸ್ಲೇಬೇಕು. ಅದಕ್ಕೆ ದಕ್ಷಿಣಕ್ಕೆ ಕೊಡಬೇಕು. ಯಮನ್ ದಿಕ್ಕು ದಕ್ಷಿಣನೇ. ಆದ್ದರಿಂದ ಪಿತೃಗಳಿಗೆ ಪಿತೃವಾದ ಕಾರಣದಿಂದ ಇದು ಪಿತೃಪತಿ ಇತ್ತಾದ್ದರಿಂದ ಯಮತರ್ಪಣ ಯಾವಾಗಲೂ ದಕ್ಷಿಣಕ್ಕೆ ಕೊಡಬೇಕು. ಇಲ್ಲ ಪ್ರತ್ಯೇಕ ಕೊಡು. ಇದರಲ್ಲಿ ಮುಗಿಸ್ಬಿಟ್ಟು ಆಮೇಲೆ ಪ್ರತ್ಯೇಕ ಯಮತರ್ಪಣ ಕೊಡಬೇಕು. ಅದು ಬೇರೆ ಇಟ್ಕೋಬೇಕು ನೀರು. ಇವರು ಕೊಟ್ಟು ನೀರು ಉಪಯೋಗಿಸ್ಬಾರ್ದು, ಈ ತೀರ್ಥ ಉಪಯೋಗಿಸ್ಬಾರ್ದು. ಮೊದಲೇ ಬೇರೆ ಇಟ್ಕೊಂಡ್ಬಿಡ್ಬೇಕು. ಕೊನೆಗೆ ಯಮತರ್ಪಣ. ನಿರ್ಮಾಲದಿಂದ ಹಾಂ
ಹೌದು ಎಳ್ಳಿಂದ ಕೊಡಬೇಕು. ಇವರಾದ್ರೆ ಎಳ್ಳಿಂದ ಕೊಡಬೇಕಾಗಿಲ್ಲ. ಎಲ್ಲರೂ ಕೊಡಬೇಕು ತರ್ಪಣನ. ಜೀವತ್ ಪಿತೃಕರಾದ್ರೆ ಎಳ್ಳಿಂದ ಕೊಡಬಾರ್ದು. ಅದು ಇದರಿಂದನೇ ಕೊಡಬೇಕು ಅವರು. ಯಾವುದೋ ದೇವತರ್ಪಣ ಕೊಟ್ಟಾಗ ಕೊಡಬೇಕು. ಹಾಂ ಏನ ಹಾಂ ಇಲ್ಲ ಮುಟ್ಟಾಗಿಲ್ಲ. ಮೊದಲಿಂದ ತೆಗೆದಿಟ್ಕೊಂಡಿರ್ಬೇಕು. ಬೆಳಿಗ್ಗೆ ಮಾಡಿರೋದಿರುತ್ತಲ್ಲ, ಬೇರೆ ಇಟ್ಕೊಂಡ್ಬಿಡ್ಬೇಕಂತ. ಇಟ್ಕೊಂಡ್ಬಿಟ್ಟು ಮಾಡಬೇಕು. ಹಾಂ ಹೌದು ಸರ್ವಪಿತೃಗಳು ಕೊಡಬೇಕು. ಬರೀ ದ್ವಾದಶ ಅಲ್ಲ. ನಾಳೆ ಅಮಾವಾಸ್ಯೆ ಆದರೂ ಕೂಡ ಅಮಾವಾಸ್ಯೆ ತರ್ಪಣ ಬೇರೆ ಇಲ್ಲ. ಎಲ್ಲ ಸೇರ್ಕೊಂಡ್ಬಿಟ್ಟು ಒಟ್ಟಿಗೆ ಕೊಟ್ಬಿಡೋದು ಅಷ್ಟೇ ಹೊರತು ಬೇರೆ ಇಲ್ಲ. ಆ ಕಾಲಕ್ಕೆ ಒಂದೇ. ಯಾವುದಕ್ಕೆ ಮಾಡೋದು ತರ್ಪಣ ಕೊಟ್ಟ ಟೈಮ್ ಇದ್ದರೆ ಪೂರ್ತಿ ಗ್ರಹಣ ಮಾಡೋದಕ್ಕಿಂತ ಹಸ್ತದವರೆಗೂ ಇಂಪಾರ್ಟೆಂಟ್. ಆಮೇಲೆ ಮಾಡಿದ್ರೆ ವಿಶೇಷ ಪರ್ವಕಾಲ ಅಂತ ಕೌಂಟ್ ಆಗೋದಿಲ್ಲ. ಮಾಡಿದ್ದು ಕೌಂಟ್ ಆಗ್ತದೆ. ತಪ್ಪೇನಿಲ್ಲ.